ಮರಗಳಿಂದ ಬಂದಂಥ, ಸಸಿಗಳಿಂದ ಬಂದಂಥ, ಬೇರುಗಳಿಂದ ಬಂದಂಥ ಒಂದು ಗಿಡಮೂಲಿಕೆ. ಹಾಗೆ ಇದು ಕೂಡ ಒಂದು ಗಿಡಮೂಲಿಕೆ. ಜಡೆ ಭೂತಾಳೆ ಅಥವಾ ನಾಗಪಾಶ ಜಡೆಭೂತಾಳೆ. ನಾಗಪಾಶ ಜಡೆಭೂತಾಳೆ ಶತ್ರುಗಳಿಗೆ ನಡುಕ ಹುಟ್ಟಿಸುವ. ಎಂತಹ ಕಠಿಣಾತಿ ಕಠಿಣ ಪರಿಸ್ಥಿತಿಗಳು ಬಂದರೂ, ಘೋರ ಪರಿಸ್ಥಿತಿಗಳು ಬಂದರೂ, ಅವಘಡಗಳು ಬಂದರೂ, ಅನಾಹುತ ಆದರೂ, ಶತ್ರುಗಳಿಂದ ನಮಗೆ ಅವರಿಂದ ಬಾಧೆ ಆದರೂ, ಹಿಂಸೆ ಆದರೂ ಅವರನ್ನು ನಾಶ ಮಾಡ್ತಕ್ಕಂಥ ನಾಗಪಾಶ ಜಡೆಭೂತಾಳೆ. ಇದರಿಂದ ಹೆಂಗೆಲ್ಲ ಯಂತ್ರಗಳು ಮಾಡ್ಬೋದು ನೋಡಿ. ಇದರಲ್ಲಿರೋ ಒಂದೊಂದು ತುಣುಕು ತಗೊಂಡು, ಚಿಕ್ಕ ಚಿಕ್ಕ ತುಣುಕು ತಗೊಂಡು, ಇದರಲ್ಲಿ ಚಿಕ್ಕ ಚಿಕ್ಕ ತುಣುಕು ಬರುತ್ತೆ ನೋಡಿ. ಈ ರೀತಿ ಚಿಕ್ಕ ಚಿಕ್ಕ ತುಣುಕು ಬರುತ್ತೆ. ಈ ತುಣುಕು ತಗೊಂಡು ನಾವು ಯಂತ್ರಗಳನ್ನು ತಯಾರು ಮಾಡ್ಬೋದು, ತಾಯ್ತಗಳನ್ನು ತಯಾರು ಮಾಡ್ಬೋದು. ಮನೆ ಬಾಗಿಲಿಗೆ ಕಟ್ಟಲಿಕ್ಕೆ, ಅಂಗಡಿ ಬಾಗಿಲಿಗೆ ಕಟ್ಟಲಿಕ್ಕೆ, ಫ್ಯಾಕ್ಟರಿ, ಹೋಟೆಲ್, ಆಫೀಸು, ಅಥವಾ 2 ವೀಲರು, 4 ವೀಲರು, 3 ವೀಲರು, ಅಥವಾ ಹೊಲ, ತೋಟ, ಗದ್ದೆ, ಎಲ್ಲ ಕಡೆ, ದೇವಸ್ಥಾನ, ಗುಡಿ, ಮಂದಿರ, ಮಸೀದಿ, ಎಲ್ಲ ಕಡೆ ರೀ, ಎಲ್ಲ ಕಡೆ. ಅದು ದರ್ಗಾ ಇರ್ಬೋದು, ಮಸೀದಿ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಕಡೆ ಇದು ಯೂಸ್ ಆಗುತ್ತೆ. ಎಲ್ಲ ಕಡೆ ಯೂಸ್ ಆಗುತ್ತೆ. ಒಟ್ಟಿನಲ್ಲಿ ಶತ್ರುಗಳ ಕಾಟ ಎಲ್ಲ ಕಡೆ ಇರುತ್ತೆ. ಆಸ್ತಿ ಪಾಸ್ತಿ ಅಥವಾ ಶತ್ರುಗಳು ಅಥವಾ ದೇವಾಲಯಗಳು ಅಥವಾ ಮನೆ, ಎಲ್ಲ ಕಡೆ ಇರ್ತಾರೆ ಕಳ್ಳರು, ಕಾಕರು, ಶತ್ರುಗಳು. ಅಂಥವ್ರು ಇದರಿಂದ ತಯಾರು ಮಾಡಿದ ಯಂತ್ರಗಳು, ತಾಯ್ತಗಳು ನಾನು ತೋರಿಸ್ತೀನಿ ನಿಮಗೆ ನೋಡಿ. ಇದು ತಾಯ್ತ. ಈ ರೀತಿ ಇದರಿಂದ ಮಾಡಿರ್ತಕ್ಕಂಥ ತಾಯ್ತ ಇದು ಒಂದು ರೀತಿ ತಾಯ್ತ. ಆಮೇಲೆ ಇನ್ನೂ ಚಿಕ್ಕದು ಬೇಕಾ ತಾಯ್ತ ನೋಡಿ. ಇದು ಇನ್ನೂ ಚಿಕ್ಕದು, ಇದು ಇನ್ನೂ ಚಿಕ್ಕದು ನೋಡಿ. ಚಿಕ್ಕದು ಇದೆ, ದೊಡ್ಡದು ಇದೆ. ಇಲ್ಲಿ ನೋಡಿ, ಚಿಕ್ಕ ತಾಯ್ತ ಇದೆ, ದೊಡ್ಡ ತಾಯ್ತ ಇದೆ. ಈ ಒಳಗಡೆ ಈ ಜಡೆ ಭೂತಾಳೆ, ನಾಗಪಾಶ ಭೂತಾಳೆ ಏನಿದೆ ಅದನ್ನು ನಾವು ತುಂಬಿರ್ತೀವಿ. ಜಡೆ ಭೂತಾಳೆ ತುಣುಕು, ಹಾಗೆ ನಾನಾ ರೀತಿ ಗಿಡಮೂಲಿಕೆ, ಹಾಗೆ ಕಸ್ತೂರಿ, ಗೋರೋಚನ, ಹಾಗೆ ಅಷ್ಟಗಂಧ, ನಾಗಸಿಂಧೂರ ಇತ್ಯಾದಿ ಇತ್ಯಾದಿ ಎಲ್ಲವನ್ನು ಈ ತಾಯ್ತಗಳಲ್ಲಿ ತುಂಬ್ತೀವಿ. ಜೊತೆಗೆ ಯಂತ್ರಗಳನ್ನು ತಯಾರು ಮಾಡ್ತೀವಿ. ಯಾವ ರೀತಿ ಯಂತ್ರಗಳನ್ನು? ಜಡೆ ಭೂತಾಳೆ ಅಥವಾ ನಾಗಭೂತಾಳೆಯಿಂದ ತಯಾರು ಮಾಡಿದ ಯಂತ್ರಗಳು ನೀವು ನೋಡ್ಬೋದು ನೋಡಿ. ಇವು ಯಂತ್ರಗಳು, ತಾಯ್ತಗಳು. ಜಡೆ ಭೂತಾಳೆ, ನಾಗಭೂತಾಳೆಯಿಂದ ತಯಾರು ಮಾಡಿದ ತಾಯ್ತ ಯಂತ್ರಗಳು. ಇವುಗಳನ್ನು ಮನೆ ಬಾಗಿಲಿಗೆ, ತೋಟ, ಗದ್ದೆ, ಹೊಲ, ಜಮೀನು ಗಲಾಟೆ, ಹೋಟೆಲ್ಲು, ಫ್ಯಾಕ್ಟ್ರಿ, ಅಲ್ಲಿ ಬಾಗಿಲಿಗೆ ಕಟ್ತಕ್ಕಂಥದ್ದು. ಇದು ಯಾವುದರಿಂದ ತಯಾರು ಮಾಡಿದ್ದು? ನಾಗಪಾಶ ಜಡೆ ಭೂತಾಳೆಯಿಂದ ತಯಾರು ಮಾಡಿದ ಯಂತ್ರಗಳಿವು. ಹಾಗೆ ನಾಗಪಾಶ ಜಡೆ ಭೂತಾಳೆಯಿಂದ ತಯಾರು ಮಾಡಿದಂಥ ತಾಯ್ತಗಳು. ಒಟ್ಟಾರೆ ಈ ತಾಯ್ತಗಳನ್ನು ಕುತ್ತಿಗೆಯಲ್ಲಿ ಹಾಕೋಬೋದು. ಕುತ್ತಿಗೆಯಲ್ಲಿ ಚಿಕ್ಕವರು, ದೊಡ್ಡವರು ಎಲ್ಲರೂ ಕಟ್ಕೋಬೋದು. ಶತ್ರುಗಳನ್ನು ನಾಶ ಮಾಡೋಕ್ಕೆ ಬಹಳ ಬಹಳ ಶಕ್ತಿದಾಯಕವಾದಂಥ ಜಡೆ ಭೂತಾಳೆ ಅಥವಾ ನಾಗಪಾಶ ಜಡೆ ಭೂತಾಳೆಯಿಂದ ತಯಾರು ಮಾಡಿದ ಯಂತ್ರಗಳು. ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರ ಒಳ್ಳೆಯದಾಗಲಿ. ವೀಕ್ಷಕರೇ, ಶತ್ರುಗಳು ಎಲ್ಲ ಕಡೆ ಇರ್ತಾರೆ. ದುಷ್ಟರು ಎಲ್ಲ ಕಡೆ ಇರ್ತಾರೆ. ಅಮಾಯಕರು, ಒಳ್ಳೆಯವ್ರ ಮೇಲೆ ಶತ್ರುಗಳು ದಾಳಿ ಮಾಡ್ತಿರ್ತಾರೆ. ಅದು ಆವತ್ತಿಂದ ಇವತ್ತಿನವರೆಗೂ ನಡೀತಾನೆ ಬಂದಿದೆ. ಯಾರು ಒಳ್ಳೆಯವರಿದ್ದಾರೆ, ಅಮಾಯಕರಿದ್ದಾರೆ, ಅಮಾಯಕತ್ವದ ಮೇಲೆ ಶತ್ರುಗಳು ದಾಳಿ ಮಾಡ್ತಾನೆ ಇರ್ತಾರೆ. ಅವರು ನಮ್ಮ ಮನೆಗಳಲ್ಲೇ ಇರ್ಬೋದು, ಅಕ್ಕಪಕ್ಕ ಮನೆಯಲ್ಲಿರ್ಬೋದು, ಅಕ್ಕಪಕ್ಕ ಊರಲ್ಲಿರ್ಬೋದು, ಅಥವಾ ಯಾವುದೋ ಒಂದು ದೇಶದಲ್ಲಿರ್ಬೋದು. ಬೇರೆ ಬೇರೆ ದೇಶದವರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು, ನಮ್ಮ ದೇಶದಲ್ಲಿ ಇರೋದೆಲ್ಲ ದೋಚ್ಕೊಂಡು ಹೋದರು. ಹಾಗೆ ಅಕ್ಕಪಕ್ಕ ಮನೆಗಳವರು ಕಾಟ ಇರುತ್ತೆ, ನಮ್ಮ ಮನೆಗಳಲ್ಲೇ ಕಾಟ ಇರುತ್ತೆ, ಬಹಳ ಭಯಾನಕವಾಗಿರುತ್ತೆ. ಆಗ ನಾವು ಯಾವುದೇ ನ್ಯಾಯ ಪಂಚಾಯತಿ ಅಥವಾ ಯಾವುದೇ ಇನ್ನೆಲ್ಲ ಹೋದರೂ ಕೂಡ ನ್ಯಾಯ ಸಿಗಲ್ಲ. ಭಾಳ ಅಸಹಾಯಕರಾಗ್ತೀವಿ ನಾವು, ಏನು ಮಾಡೋಕ್ಕಾಗದೆ. ಅದಕ್ಕೆ ಅಂಥವ್ರಿಗೆ ನಾವು ನರಕದ ದಾರಿ ತೋರಿಸ್ಬೇಕು. ನರಕ ಅಂದರೆ ಏನು? ಘೋರ ನರಕ, ಘೋರ ಕಷ್ಟಗಳು.
ಆದರೆ ಅವರವ್ರು ಮಾಡಿದ ಪಾಪ ಅವರಿಂದ ಇರುತ್ತೆ. ನರಕದ ಬಾಧೆ ಅಂತ ಅವ್ರಿಗಿದ್ದೇ ಇರುತ್ತೆ, ಅವ್ರು ಅನುಭವಿಸ್ತಾರೆ. ಆದರೆ ಸ್ವಲ್ಪ ಫಾಸ್ಟಾಗಿ ಆಗಬೇಕಲ್ವ, ಇಲ್ಲಿ ಆಯುಸ್ ಕಡಿಮೆ ಎಲ್ಲರಿಗೂ. ಯಾವಾಗೋ ಮಾಡಿದ ಪಾಪ ಇನ್ಯಾವಾಗೋ ಅನುಭವಿಸ್ತಾರೆ, ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪ ಇನ್ಯಾವುದೋ ಜನ್ಮದಲ್ಲಿ ಅನುಭವಿಸ್ತಾರೆ, ಅದು ನಿಜಾನೇ. ಆದರೆ ಅಂಥ ಕೆಟ್ಟವರಿಂದ, ದುಷ್ಟರಿಂದ ನಷ್ಟ ಅನುಭವಿಸ್ತಾರಲ್ಲ, ಕಷ್ಟ ಅನುಭವಿಸ್ತಾರಲ್ಲ, ಈಗ ಹೇಳ್ರಿ, ಈಗ ಅಂಥವರು ನಮಗೆ ಕಷ್ಟ ಕೊಟ್ಟು, ಒಳ್ಳೆಯವರಿಗೆ ಕಷ್ಟ ಕೊಟ್ಟು ಅವರು ಮೋಜು ಮಸ್ತಿ ಮಾಡ್ತಾರೆ, ಸುಖ ಪಡ್ತಾರೆ. ಅವರು ಯಾವಾಗೋ ಅವ್ರಿಗೆ ಕೆಟ್ಟದ್ದಾಗುತ್ತೆ, ಯಾವಾಗೋ ಅವರಿಗೆ ಅನ್ಯಾಯ ಆಗುತ್ತೆ, ಯಾವಾಗೋ ಅವರು ನರಕ ಅನುಭವಿಸ್ತಾರೆ. ಅಂದರೆ ಅದೇನು ಅಷ್ಟು ಚೆನ್ನಾಗಿ ನಮಗೆ ಕಾಣಲ್ಲ. ಈಗ ಮಾಡಿದ ಪಾಪ ಹೀಗೆ ಅನುಭವಿಸ್ಬೇಕು. ಅದರಲ್ಲೂ ಕಲಿಯುಗದಲ್ಲಿ ಅತಿ ಬೇಗನೆ ಪಾಪಿಗಳಿಗೆ ಶಿಕ್ಷೆ ಆಗುತ್ತೆ. ಈಗ ನೋಡಿ, ಇದು ಯಮಪಾಶ ಅಲ್ಲ, ಇದು ಜಡೆ ಭೂತಾಳೆ. ಜಡೆ ಭೂತಾಳೆ ಅಥವಾ ಪಾಶ, ಜಡೆ ಭೂತಾಳೆ ಅಥವಾ ನಾಗ ಪಾಶ. ನಾಗ ಜಡೆ ಭೂತಾಳೆ ಪಾಶ ಅಥವಾ ನಾಗಭಾಷ ಭೂತಾಳೆ, ಇದನ್ನು ಜಡೆ ಭೂತಾಳೆ ಅಂತಾರೆ. ನಾಗಪಾಶ, ಜಡೆ ಭೂತಾಳೆ ಅಂತಾರೆ. ಒಟ್ಟಿನಲ್ಲಿ ಯಮಪಾಶಕ್ಕಿಂತ ಇದು ಭಾಳ ಘೋರವಾಗಿರ್ಬೋದು ಅಂತ ನಾನು ಅನ್ಕೋತೀನಿ. ಘೋರವಾಗಿ, ಯಮಪಾಶಕ್ಕಿಂತ ಇದು ಭಾಳ ಬಲವಾಗಿ, ಭಾಳ ಗಟ್ಟಿಯಾಗಿ, ವಿಷಮಯವಾಗಿರುತ್ತೆ ಅನ್ಕೊತೀನಿ. ಯಾಕೆಂದರೆ ಇದು ನಾಗ ಪಾಶ ಅಥವಾ ಜಡೆ ಭೂತಾಳೆ ಅಂತ ನಾವು ಕರಿತೀವಿ. ಇದರಲ್ಲಿ ಇದೊಂದು ಗಿಡ, ಮರ ಅಥವಾ ಬಳ್ಳಿ. ಈ ಭೂತಾಳೆ ಅಂದರೆ, ಭೂತಾಳೆಗಳು ಅಂದರೆ ಮರಗಳಿಂದ ಬಂದಂಥ, ಸಸಿಗಳಿಂದ ಬಂದಂಥ, ಬೇರುಗಳಿಂದ ಬಂದಂಥ ಒಂದು ಗಿಡಮೂಲಿಕೆ. ಹಾಗೆ ಇದು ಕೂಡ ಒಂದು ಗಿಡಮೂಲಿಕೆ. ಜಡೆ ಭೂತಾಳೆ ಅಥವಾ ನಾಗಪಾಶ ಜಡೆ ಭೂತಾಳೆ. ನಾಗಪಾಶ ಜಡೆ ಭೂತಾಳೆ ಶತ್ರುಗಳಿಗೆ ನಡುಕ ಹುಟ್ಟಿಸುವ, ಎಂತಹ ಕಠಿಣಾತಿ ಕಠಿಣ ಪರಿಸ್ಥಿತಿಗಳು ಬಂದರೂ, ಘೋರ ಪರಿಸ್ಥಿತಿಗಳು ಬಂದರು, ಅವಘಡಗಳು ಬಂದರು, ಅನಾಹುತ ಆದರೂ, ಶತ್ರುಗಳಿಂದ ನಮಗೆ ಅವರಿಂದ ಬಾಧೆ ಆದರೂ, ಹಿಂಸೆ ಆದರೂ ಅವರನ್ನು ನಾಶ ಮಾಡ್ತಕ್ಕಂಥ ನಾಗಪಾಶ ಜಡಭೂತಾಳೆ. ಇದರಿಂದ ಹೆಂಗೆಲ್ಲ ಯಂತ್ರಗಳು ಮಾಡ್ಬೋದು ನೋಡಿ. ಇದರಲ್ಲಿರೋ ಒಂದೊಂದು ತುಣುಕು ತಗೊಂಡು, ಚಿಕ್ಕ ಚಿಕ್ಕ ತುಣುಕು ತಗೊಂಡು, ಇದರಲ್ಲಿ ಚಿಕ್ಕ ಚಿಕ್ಕ ತುಣುಕು ಬರುತ್ತೆ ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ತುಣುಕು ಬರುತ್ತೆ. ಈ ತುಣುಕು ತಗೊಂಡು ನಾವು ಯಂತ್ರಗಳನ್ನು ತಯಾರು ಮಾಡ್ಬೋದು, ತಾಯ್ತಗಳನ್ನು ತಯಾರು ಮಾಡ್ಬೋದು. ಮನೆ ಬಾಗಿಲಿಗೆ ಕಟ್ಟಲಿಕ್ಕೆ, ಅಂಗಡಿ ಬಾಗಿಲಿಗೆ ಕಟ್ಟಲಿಕ್ಕೆ, ಫ್ಯಾಕ್ಟರಿ, ಹೋಟೆಲ್, ಆಫೀಸು, ಅಥವಾ 2 ವೀಲರು, 4 ವೀಲರು, 3 ವೀಲರು, ಅಥವಾ ಹೊಲ, ತೋಟ, ಗದ್ದೆ, ಎಲ್ಲ ಕಡೆ, ದೇವಸ್ಥಾನ, ಗುಡಿ, ಮಂದಿರ, ಮಸೀದಿ, ಎಲ್ಲ ಕಡೆ ರೀ, ಎಲ್ಲ ಕಡೆ. ಅದು ದರ್ಗಾ ಇರ್ಬೋದು, ಮಸೀದಿ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಕಡೆ ಇದು ಯೂಸ್ ಆಗುತ್ತೆ. ಎಲ್ಲ ಕಡೆ ಯೂಸ್ ಆಗುತ್ತೆ. ಒಟ್ಟಿನಲ್ಲಿ ಶತ್ರುಗಳ ಕಾಟ ಎಲ್ಲ ಕಡೆ ಇರುತ್ತೆ. ಆಸ್ತಿ ಪಾಸ್ತಿ ಅಥವಾ ಶತ್ರುಗಳು ಅಥವಾ ದೇವಾಲಯಗಳು ಅಥವಾ ಮನೆ, ಎಲ್ಲ ಕಡೆ ಇರ್ತಾರೆ ಕಳ್ಳರು, ಕಾಕರು, ಶತ್ರುಗಳು. ಅಂಥವ್ರು ಇದರಿಂದ ತಯಾರು ಮಾಡಿದ ಯಂತ್ರಗಳು, ತಾಯ್ತಗಳು ನಾನು ತೋರಿಸ್ತೀನಿ ನಿಮಗೆ ನೋಡಿ. ಇದು ತಾಯ್ತ, ಈ ರೀತಿ ಇದರಿಂದ ಮಾಡಿರ್ತಕ್ಕಂಥ ತಾಯ್ತ. ಇದು ಒಂದು ರೀತಿ ತಾಯ್ತ. ಆಮೇಲೆ ಇನ್ನೂ ಚಿಕ್ಕದು ಬೇಕಾ ತಾಯ್ತ ನೋಡಿ. ಇದು ಇನ್ನೂ ಚಿಕ್ಕದು, ಇದು ಇನ್ನೂ ಚಿಕ್ಕದು ನೋಡಿ. ಚಿಕ್ಕದು ಇದೆ, ದೊಡ್ಡದು ಇದೆ. ಇಲ್ಲಿ ನೋಡಿ, ಚಿಕ್ಕ ತಾಯ್ತ ಇದೆ, ದೊಡ್ಡ ತಾಯ್ತ ಇದೆ. ಈ ಒಳಗಡೆ ಈ ಜಡೆ ಭೂತಾಳೆ, ನಾಗಪಾಶ ಭೂತಾಳೆ ಏನಿದೆ ಅದನ್ನು ನಾವು ತುಂಬಿರ್ತೀವಿ. ಜಡೆ ಭೂತಾಳೆ ತುಣುಕು, ಹಾಗೆ ನಾನಾ ರೀತಿ ಗಿಡಮೂಲಿಕೆ, ಹಾಗೆ ಕಸ್ತೂರಿ, ಗೋರೋಚನ, ಹಾಗೆ ಅಷ್ಟಗಂಧ, ನಾಗಸಿಂಧೂರ ಇತ್ಯಾದಿ ಇತ್ಯಾದಿ ಎಲ್ಲವನ್ನು ಈ ತಾಯ್ತಗಳಲ್ಲಿ ತುಂಬ್ತೀವಿ. ಜೊತೆಗೆ ಯಂತ್ರಗಳನ್ನು ತಯಾರು ಮಾಡ್ತೀವಿ. ಯಾವ ರೀತಿ ಯಂತ್ರಗಳನ್ನು? ಜಡೆ ಭೂತಾಳೆ ಅಥವಾ ನಾಗಭೂತಾಳೆಯಿಂದ ತಯಾರು ಮಾಡಿದ ಯಂತ್ರಗಳು ನೀವು ನೋಡ್ಬೋದು ನೋಡಿ. ಇವು ಯಂತ್ರಗಳು, ತಾಯ್ತಗಳು, ಜಡೆ ಭೂತಾಳೆ, ನಾಗಭೂತಾಳೆಯಿಂದ ತಯಾರು ಮಾಡಿದ ತಾಯ್ತ ಯಂತ್ರಗಳು.
ಇವುಗಳನ್ನು ಮನೆ ಬಾಗಿಲಿಗೆ, ತೋಟ ಗದ್ದೆ ಅವೆಲ್ಲ, ಜಮೀನು ಗಲಾಟೆ, ಹೋಟಲ್ಲು, ಫ್ಯಾಕ್ಟ್ರಿ ಅಲ್ಲಿ ಬಾಗಿಲಿಗೆ ಕಟ್ತಕ್ಕಂಥದ್ದು. ಇದು ಯಾವುದರಿಂದ ತಯಾರು ಮಾಡಿದ್ದು? ನಾಗಪಾಶ ಜಡಭೂತಾಳೆಯಿಂದ ತಯಾರು ಮಾಡಿದ ಯಂತ್ರಗಳಿವು. ಹಾಗೆ ನಾಗಪಾಶ ಜಡಭೂತಾಳಿನ ತಯಾರು ಮಾಡಿದಂಥ ತಾಯ್ತಗಳು. ಒಟ್ಟಾರೆ ಈ ತಾಯ್ತಗಳನ್ನು ಕುತ್ತಿಗೆಯಲ್ಲಿ ಹಾಕೋಬೋದು. ಕುತ್ತಿಗೆಯಲ್ಲಿ ಚಿಕ್ಕವರು ದೊಡ್ಡವರು ಎಲ್ಲರೂ ಕಟ್ಕೋಬೋದು. ಶತ್ರುಗಳನ್ನು ನಾಶ ಮಾಡೋಕ್ಕೆ ಬಹಳ ಶಕ್ತಿದಾಯಕವಾದಂಥ ಜಡಭೂತಾಳೆ ಅಥವಾ ನಾಗ ಪಾಶ ಜಡಭೂತಾಳಿಂದ ತಯಾರು ಮಾಡಿದ ಯಂತ್ರಗಳು, ಗೊತ್ತಾಯ್ತಲ್ಲ, ತಾಯ್ತಗಳು. ಇವುಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಏನೇನಾಗುತ್ತೆ? ಶತ್ರುನಾಶ. ನಿಮ್ಮ ಮನೆಯಲ್ಲೇ ಶತ್ರುಗಳಿರಲಿ, ಹೊರಗಡೆ ಶತ್ರುಗಳಿರಲಿ, ಅಕ್ಕಪಕ್ಕ ಇರಲಿ, ಯಾವುದೇ ದೇಶದಲ್ಲಿರಲಿ, ಎಲ್ಲೇ ಇರಲಿ, ಯಾವುದೇ ಲೋಕದಲ್ಲಿರಲಿ, ಜಡೆ ನಾಗ ಪಾಶ ಜಡಭೂತಾಳೆ, ನಾಗಪಾಶ ಜಡಭೂತಾಳೆಯಿಂದ ತಯಾರು ಮಾಡಿದ ತಾಯ್ತ ಯಂತ್ರಗಳು. ಇವುಗಳನ್ನು ಉಪಯೋಗಿಸಿದ್ರೆ ಶತ್ರುಗಳು ಆ ನಾಗದೇವತೆ ನಾಗಕುಲ ಆದಿಶೇಷನಿಗೆ ಅಥವಾ ನಾಗದೇವತಾ ನಾಗಕುಲಕ್ಕೆ, ಅವುಗಳ ಪಾಶಕ್ಕೆ ಇವರು ಒಳಗಾಗಲೇಬೇಕು ಶತ್ರುಗಳು. ಅದಕ್ಕೆ ಇದು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋಲ್ಲಿ ತೋರಿಸ್ಕೊಡ್ತೀನಿ. ಕೊನೆಯವರೆಗೂ ಈ ವಿಡಿಯೋ ನೋಡಿ ಕಲಿಯೋರು. ಸಾಕಷ್ಟು ಮಂದಿ ಮನೆಗಳಲ್ಲೇ ಯಂತ್ರ ತಂತ್ರ ತಾಯ್ತ ಮಾಡೋರು ಇದ್ದೀರಾ, ಗುರುಗಳಿದ್ದೀರಾ, ದೇವಸ್ಥಾನಗಳಲ್ಲಿ, ಮಂದಿರಗಳಲ್ಲಿ. ನೀವು ಕಲಿಬೇಕಂದ್ರೆ ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ, ತಪ್ಪದೆ ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ, ನೀವು ಕಲಿಬೋದು. ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರೇ, ಮೊದಲಿಗೆ ನೀವು ಯಂತ್ರ ತಂತ್ರ ಮಂತ್ರ ಅಥವಾ ಯಾವುದೇ ತಾಯ್ತ ಮಾಡಬೇಕಾದ್ರೆ ಈ ರೀತಿ ಒಂದು ಆಸನವನ್ನು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ನೀವು ಸಿದ್ಧಪಡಿಸ್ಕೋಬೇಕು. ಅಂದರೆ ರೆಡಿ ಮಾಡ್ಕೋಬೇಕು. ಅದು ದೇವಸ್ಥಾನ ಇರಲಿ, ದರ್ಗಾ ಇರಲಿ, ತೋಟ ಇರಲಿ, ಬೆಟ್ಟ ಗುಡ್ಡ ಇರಲಿ, ಯಾವುದೇ ಒಂದು ಮನೆಯಲ್ಲಿ ರೂಮ್ ಇರಲಿ, ಪ್ರಶಾಂತವಾದ ಒಂದು ಜಾಗದಲ್ಲಿ ಬೇಕಾದ ವಸ್ತುಗಳನ್ನು ಇಟ್ಕೋಬೇಕು. ಆ ಸ್ಥಳ ಹೆಂಗಿರ್ಬೇಕಂದ್ರೆ ಭಾಳ ಪ್ರಶಾಂತವಾಗಿರಬೇಕು. ಈಗ ಸದ್ಯಕ್ಕೆ ನೋಡಿ, ನಾನಿಲ್ಲಿ ಜಡೆ ಭೂತಾಳೆ ಅಥವಾ ನಾಗಪಾಶ ಭೂತಾಳೆ ಇಟ್ಕೊಂಡಿದ್ದೀನಿ. ಜೊತೆಗೆ ಜಟಾಮಸಿ ಇಟ್ಕೊಂಡಿದ್ದೀನಿ. ಜೊತೆಗೆ ನೋಡಿ ನಾಗಸಿಂಧೂರ, ಇದು ಒಂದು ನಾಗಸಿಂಧೂರ ಇಟ್ಕೋಬೇಕು. ಏನೇನು ವಸ್ತುಗಳು ಬೇಕಂತ ಒಂದು ಸಾರಿ ನೋಡ್ಕೊಬಿಡಿ. ಇದು ನಾಗಸಿಂಧೂರ, ಒಂದು ನಾಗಸಿಂಧೂರ ಇಟ್ಕೊಳ್ಳಿ. ಏನೇನು ಹೇಳ್ತೀನಿ ನಾನು ವಸ್ತುಗಳು ಆ ಒಂದೊಂದೇ ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ನಾಗಸಿಂಧೂರ, ಓಕೆನಾ? ಇದ್ರ ಮೇಲೆ ಬರೆದಿರುತ್ತೆ, ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿ ಇರೋದು ಒಂದು ಡಬ್ಬಿ ಇಟ್ಕೊಳ್ಳಿ. ಅದರೊಳಗಡೆ ಏನಿರುತ್ತೆ? ನಾಗಸಿಂಧೂರ. ಇದು ಸಾಕಷ್ಟು ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಒಂದು ವಸ್ತು, ಗೊತ್ತಾಯ್ತಲ್ಲ? ವಶೀಕರಣ, ಜನಾಕರ್ಷಣೆ, ಅಭಿವೃದ್ಧಿ, ಶತ್ರುನಾಶ, ದಾರಿದ್ರ್ಯನಾಶ, ರೋಗನಾಶಕ್ಕೆ ಇದಾಗುತ್ತೆ, ಗೊತ್ತಾಯ್ತಲ್ಲ? ಇದು ಎಲ್ಲರೂ ಇಟ್ಕೋಬೋದು. ಚಿಕ್ಕವರು, ದೊಡ್ಡವರು, ಹೆಂಗಸರು, ಗಂಡಸರು, ಯಾವುದೇ ಧರ್ಮ ಭೇದ ಇರೋದಿಲ್ಲ, ಎಲ್ಲರೂ ಇಟ್ಕೋಬೋದು. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದು ಕೂಡ ಒಂದು ಡಬ್ಬಿ ಇಟ್ಕೋಬೇಕು. ಅಲ್ಲಿ ಒಂದು ಚೂರು ಹಾಕೋಬೇಕು ತಟ್ಟೆನಲ್ಲಿ. ನೋಡಿ, ಈಗ ನಾನು ತಟ್ಟೆನಲ್ಲಿ ಒಂದೊಂದು ಚೂರು ಹಾಕ್ಕೋತೀನಿ, ಗೊತ್ತಾಯ್ತಲ್ಲ? ಈಗ ಈ ಬುತ್ತಿ ಕೂಡ ಒಂಚೂರು ಹಾಕೋಬೇಕು. ಆ ನಾಗಸಿಂಧೂರ ಬಂದು ಆ ಕುಂಕುಮ ಆಯ್ತಲ್ಲ, ಅಲ್ಲಿ ಡಬ್ಬಿಯಲ್ಲಿ ಹಾಕ್ಕೊಂಡಿದ್ದೀನಿ, ಗೊತ್ತಾಯ್ತಲ್ಲ? ಅದನ್ನು ಚೂರ ಈಗ ಕಲಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಕಲಿಸ್ತಾ ಇದ್ದೀನಿ ನಾನು. ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ, ಇದರಲ್ಲಿ ಇದು ಬಂದು ಅಷ್ಟಗಂಧ. ಅಷ್ಟಗಂಧ ಅಂದರೆ ಏನು? ಸುಗಂಧ, ಆಮೇಲೆ ಗಿಡಮೂಲಿಕೆಗಳು, ಇವುಗಳಿಂದ ತಯಾರು ಮಾಡಿರ್ತಕ್ಕಂಥ 8 ಗಿಡಮೂಲಿಕೆಗಳು. ಯಾವುದು? ಸಂಪಿಗೆ, ರಕ್ತಚಂದನ, ಗಂಧ, ಶ್ರೀಗಂಧ, ಹೀಗೆ ನಾನಾ ರೀತಿ ಗಿಡಮೂಲಿಕೆಗಳಿಂದ ತಯಾರು ಮಾಡಿದ ಪುಡಿ. ಇದು ಅರಿಶಿಣ ಪುಡಿ ಅಲ್ಲ, ಇದು ನೆನ್ಪಿಟ್ಕೊಳ್ಳಿ, ಅಷ್ಟಗಂಧ. ಇದು ಕೂಡ ಬೇಕಾಗುತ್ತೆ ನಮಗೆ, ಗೊತ್ತಾಯ್ತಲ್ಲ? ಇದು 2ನೇ ವಸ್ತು. ಆಗಲೇ ನಿಮಗೆ ನಾಗಸಿಂಧೂರ ತೋರಿಸ್ದೆ, ಈಗ ನಾನು ನಿಮಗೆ ಅಷ್ಟಗಂಧ ತೋರಿಸ್ತಾ ಇದ್ದೀನಿ, ಓಕೆನಾ? ಇದು ಬೇಕಾಗುತ್ತೆ. ಅವೆಲ್ಲ ಜೊತೆಗೆ ನೋಡಿದ್ದು ಕಸ್ತೂರಿ, ಮೇಲೆ ಬರೆದಿರ್ತಾವೆ ನೋಡ್ರಿ, ಕಸ್ತೂರಿ, ಗೊತ್ತಾಯ್ತಲ್ಲ? ಏನಿದೆ? ಗೋರಜನನ ಕಸ್ತೂರಿನ ಏನು ಬರ್ದಿದ್ದಾರೆ ನೋಡಿ, ಅಲ್ಲಿ ಕಸ್ತೂರಿ, ಕೆ ಅಂತ ಇರುತ್ತೆ, ನೋಡ್ಕೊಳ್ಳಿ, ಗೊತ್ತಾಯ್ತಲ್ಲ? ಯಾವಾಗೂ ಕಸ್ತೂರಿ ಬ್ಲ್ಯಾಕ್ ಕಲರ್ ಇರುತ್ತೆ. ಇದು ಪ್ರಾಣಿದಲ್ಲ, ನೆನ್ಪಿಟ್ಕೊಳ್ಳಿ, ಪ್ರಾಣಿಗಳದಲ್ಲ, ಗಿಡಮೂಲಿಕೆಗಳಿಂದ ಮಾಡಿದ ಕಸ್ತೂರಿ. ಇದು ಕೂಡ ಅಷ್ಟೇ ನಾನಾ ರೀತಿಯ ಔಷಧೀಯ ಯಂತ್ರ ತಂತ್ರ ಮಂತ್ರಕ್ಕೆ ಬಳಸುವ
ಗಿಡಮೂಲಿಕೆಗಳಿಂದ ಮಾಡಿದ ಕಸ್ತೂರಿ ಇದು ಕೂಡ ಬೇಕು. ನಾನು ಒಂದು ಡಬ್ಬಿನಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ. ನೀವೇನು ಮಾಡಬೇಕು, ಒಂದು ಡಬ್ಬಿನಲ್ಲಿ ಹಾಕ್ಕೋಬೇಕು ಎಲ್ಲ ಒಂದೊಂದು ಚೂರು. ನೋಡಿ ಈ ರೀತಿ ಒಂದು ಕಸ್ತೂರಿ ಒಂದು ಚೂರು ತೊಗೊಳ್ಳಿ, ಒಂದು ಚೂರು ತೊಗೊಂಡ್ರೆ ಸಾಕು, ಓಕೆನಾ. ಅದೆಲ್ಲ ಒಂದು ಡಬ್ಬಿಯಲ್ಲಿ ಹಾಕ್ಕೊಳ್ಳಿ, ಒಂದು ಖಾಲಿ ಡಬ್ಬಿಯಲ್ಲಿ. ನೋಡಿ ನಾನು ಈ ಡಬ್ಬಿನಲ್ಲೇ ಬಳಸ್ತೀನಿ ಯಾವಾಗಲೂ, ನಾನು ಇದನ್ನು ಬಳಸ್ತೀನಿ. ನೋಡಿ ಒಂದು ಚೂರು ಹಾಕ್ಕೊಂಡೆ. ಏನು ಹಾಕ್ಕೊಂಡು ಈಗ ಕಸ್ತೂರಿ ಅದರಲ್ಲಿ ಆಲ್ರೆಡಿ ಆಗಾಗ ನಾನು ತಾಯಿತಗಳು ಯಂತ್ರಗಳು ಮಾಡೋಕ್ಕೆ ಬಳಸ್ತೀನಿ ಆ ಡಬ್ಬಿನ. ಅದರಲ್ಲಿ ಸಾಕಷ್ಟು ಮಿಕ್ಸ್ ಇರುತ್ತೆ, ಗೊತ್ತಾಯ್ತಲ್ಲ. ಒಂದು ಕಸ್ತೂರಿಯನ್ನು ನೀವು ಈ ರೀತಿ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಮತ್ತೆ ಗೋರೋಜನ ಹಾಕೋಬೇಕು. ಗೋರೋಜನ ಅಂದರೆ ಗೊತ್ತಲ್ಲ, ನೋಡಿದ್ರಲ್ಲ, ಯೆಲ್ಲೋ ಕಲರ್ ಇರ್ತದೆ. ಅದು ಕೂಡ ಸಾಕಷ್ಟು ಯಂತ್ರ ತಂತ್ರ ಮಂತ್ರ ಗುರುಗಳು ಇದನ್ನು ಬಳಸ್ತಾರೆ, ಕಸ್ತೂರಿನ ಗೋರೋಜನನ, ಗೊತ್ತಾಯ್ತಲ್ಲ. ಗೋರೋಜನ ಇದು ಮೀಡಿಯಮ್ ಕ್ವಾಲಿಟಿ ಇರುತ್ತೆ. ಕಸ್ತೂರಿ ಮತ್ತು ಗೋರೋಜನ ಮೀಡಿಯಮ್ ಕ್ವಾಲಿಟಿ ಇರುತ್ತೆ. ಈ ರೀತಿ ಇರೋ ರೌಂಡ್ ಡಬ್ಬಿ ಇದು ತೊಗೊಳ್ಳಿ ನೀವು, ಅಲ್ಯೂಮಿನಿಯಂ ಡಬ್ಬಿ ಬರ್ತದೆ ಇದು, ಇದರಲ್ಲಿ ನೀವು ತೊಗೋಬೋದು. ನೋಡಿ ಗೋರೋಜನ ಅಂತ ಬರೆದಿರ್ತಾರೆ, ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ, ಗೊತ್ತಾಯ್ತಲ್ಲ. ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ, ಮೀಡಿಯಮ್ ಕ್ವಾಲಿಟಿ ಇದು ತಗೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಬಳಸಿ. ನಾನಿದು ತಾಯಿತಗಳಿಗೆ ಯಂತ್ರಗಳಿಗೆ ಎಲ್ಲ ಬಳಸ್ತೀನಿ. ಇದರಲ್ಲಿ ಒಂದು ಚೂರು ತೊಗೊಂಡ್ರೆ ಸಾಕು. ಆಗಲೇ ತೊಗೊಂಡೆಲ್ಲ ಕಸ್ತೂರಿ, ಅದೇ ಥರ ಇದೊಂದು ಚೂರು ತೊಗೊಂಡು ಅದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೇನಿಲ್ಲ, ಓಕೆನಾ. ಒಂದು ಚೂರು ತೊಗೊಂಡು ಮತ್ತೆ ಒಂದು ಡಬ್ಬಿಯಲ್ಲಿ ಹಾಕ್ಕೊಳ್ಳಿ. ನೋಡ್ರಿ, ನಾಗಸಿಂಧೂರ, ಅಷ್ಟಗಂಧ, ಕಸ್ತೂರಿ, ಗೋರೋಜನ 4 ಐಟಮ್ಸ್ ಆಯಿತು, ಓಕೆನಾ. 4 ಐಟಮ್ಸ್ ಆಯಿತು, ನೆನ್ಪಿಟ್ಕೊಳ್ಳಿ. ಇವುಗಳನ್ನು ನೆನ್ಪಿಟ್ಕೊಳ್ಳಿ, ನೀವೇ ಮಾಡ್ಕೊಬೋದು ಮನೆಯಲ್ಲಿ. ನೀಟಾಗಿ ನೋಡ್ಕೊಳ್ಳಿ. ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ಹಿಂದೆ ಮಾಡ್ಕೊಳ್ಳಿ ವೀಡಿಯೋನ, ಹಿಂದಕ್ಕೆ ತಗೊಳ್ಳಿ ವೀಡಿಯೋನ. ಹಿಂದೆ ಹೋಗಿ ಮತ್ತೆ ಮುಂದೆ ಬಂದಾಗ ನಿಮಗೆ ಅರ್ಥ ಆಗುತ್ತೆ. ಅಥವಾ ಅದು ಸರಿಯಾಗಿ ಗೊತ್ತಾಗಿಲ್ಲ, ಓದಕ್ಕೆ ಬರಿಲ್ಲ ಅಂದರೆ ಪಾಸ್ ಮಾಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಇದು ನೋಡಿ, ಇದೇನು ಗೊತ್ತಾ, ಇದು ಖಾಲಿ ಡಬ್ಬ ಬೇರೆ ಒಂದು. ಅದರಲ್ಲಿ ನಾನೇನು ಹಾಕಿದ್ದೀನಿ ಅಂದರೆ, ಖಾಲಿ ಡಬ್ಬದಲ್ಲಿ ಇದು ನಾನಾ ರೀತಿಯ ಗಿಡಮೂಲಿಕೆಗಳ್ದು ಪೌಡ್ರು, ಹೋಮಗಳು ಮಾಡಿರ್ತೀವಲ್ಲ, ಅಲ್ಲಿ ಇಲ್ಲಿ ಹೋಮ ಎಲ್ಲ ಮಾಡಿರ್ತೀವಲ್ಲ, ದೇವಸ್ಥಾನಗಳಲ್ಲಿ ಭಂಡಾರ, ಅರಿಶಿಣ, ಕುಂಕುಮ, ಅಲ್ಲಿ ಪ್ರಸಾದ ಕೊಟ್ಟಿರ್ತಾರೆ, ಅದೆಲ್ಲ ಇದರಲ್ಲಿ ಹಾಕಿದ್ದೀನಿ ನಾನು, ಗೊತ್ತಾಯ್ತಲ್ಲ. ಹೋಮಗಳು ಮಾಡಿರ್ತಾರಲ್ಲ, ಆ ಬೂದಿ ಕೂಡ ಮಿಕ್ಸ್ ಮಾಡಿದ್ದೀನಿ. ಹಾಗೆ ನಾನಾ ರೀತಿಯ ಗಿಡಮೂಲಿಕೆಗಳು ಅದೆಲ್ಲ ಮಿಕ್ಸ್ ಮಾಡಿರೋ ಪೌಡ್ರು ಅದು, ಗೊತ್ತಾಯ್ತಲ್ಲ. ಅದನ್ನು ಒಂಚೂರು ಹಾಕೊಂಡು ಈಗ ಎಲ್ಲ ಮಿಕ್ಸ್ ಹೊಡೆದಿದ್ದೀನಿ, ಗೊತ್ತಾಯ್ತಲ್ಲ. ಆ ರೀತಿ ಹೊಡ್ಕೋಬೇಕು ನೀವು. ಇದು ನೋಡಿ ಹವನ ಸಾಮಗ್ರಿ ಅಂದರೆ 108 ಗಿಡಮೂಲಿಕೆಗಳು, ಎಲೆ, ತೊಗಟೆ, ಬೇರು, ಕಾಯಿ, ಅವುಗಳ ಪುಡಿ. ಇದು ಒಂಚೂರು ಇದು ಹಾಕೋಬೇಕು. ಇದೇನಕ್ಕೆ ಬಳಸ್ತಾರೆ, ಹೋಮ ಮಾಡೋಕ್ಕೆಲ್ಲ ಬಳಸ್ತಾರೆ, ಗೊತ್ತಾಯ್ತಲ್ಲ. ಇದು ಕೂಡ ನೀವು ಹಾಕ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಆಮೇಲೆ ನೋಡಿ, ಇದು ಜಂತರ್ ಮಂತರ್. ಲಾಸ್ಟ್ ವೀಡಿಯೋನಲ್ಲಿ ನೀವು ಲಾಸ್ಟ್ ಟೈಮ್ ಉಗ್ರಭೂತಾಳೆ ಅಥವಾ ಬೇರೆ ವೀಡಿಯೋಗಳಲ್ಲಿ ನೋಡಿದ್ದೀರ. ಜಂತರ್ ಮಂತರ್ ಅಂಜನಾ ಮಾಡಿದ್ದೀವಲ್ಲ, ಅದರಲ್ಲೆಲ್ಲ ಇವೆಲ್ಲ ನೋಡಿರ್ತೀರ, ಗೊತ್ತಾಯ್ತಲ್ಲ. ಇದು ಜಂತರ್ ಮಂತರ್. ಇದು ಕೂಡ 108 ಗಿಡಮೂಲಿಕೆಗಳಿರುತ್ತೆ, ಹೂಗಳಿಂದ ಮಾಡಿರೋಂಥದ್ದು, ಕಾಯಿ, ಬೇರು, ಹೂಗಳು ಇದರಿಂದ ಮಾಡಿರ್ತಕ್ಕಂಥ. ಇದು ಕೂಡ 108. ಹವನ ಸಾಮಗ್ರಿನಲ್ಲೂ 108 ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇದರಲ್ಲೂ ಇರುತ್ತೆ ಸಾಕಷ್ಟು ಗಿಡಮೂಲಿಕೆಗಳು. ನೋಡಿ 108 ಅಂತ ಕೆಳಗಡೆ ಬರೆದಿದ್ದಾರೆ, ಮೇಲ್ಗಡೆ ಜಂತರ್ ಮಂತರ್ ಅಂತ ಬರ್ತಾರೆ, ಗೊತ್ತಾಯ್ತಲ್ಲ. ಮೇಲೆ ಜಂತರ್ ಮಂತರ್, ಕೆಳಗಡೆ 108 ಗಿಡಮೂಲಿಕೆ, ಓಕೆನಾ. ಆಮೇಲೆ ನಾವು ತಾಯಿತಗಳು ಈ ಥರ ಖಾಲಿ ಇರೋ ತಾಯಿತಗಳನ್ನು ತೊಗೋಬೇಕು, ದೊಡ್ಡದು. ಚಿಕ್ಕ ತಾಯಿತಾನು ತಗೊಳ್ಳಿ, ದೊಡ್ಡ ತಾಯಿತಾನು ತಗೊಳ್ಳಿ. ದೊಡ್ಡ ತಾಯಿತಗಳು ಹೊಲದಲ್ಲಿ ವೆಹಿಕಲ್ಗಳಿಗೆ, 2 ವೀಲರು, 3 ವೀಲರು, 4 ವೀಲರು, ದನಗಳಿಗೆ, ಪ್ರಾಣಿಗಳಿಗೆ ಕಟ್ಟಲಿಕ್ಕಾಗುತ್ತೆ. ಇದು ನೋಡಿ, ಇದು ಜಡೆ ಭೂತಾಳೆ ಅಥವಾ ನಾಗಪಾಶ ಜಡೆ ಭೂತಾಳೆ ಅಂತ ಇದನ್ನು ಕರೀತಾರೆ. ನಾಗಪಾಶ ಜಡೆ ಭೂತಾಳೆ ಅಂತ, ಅದು ಕೂಡ ಬೇಕು, ನೆನ್ಪಿಟ್ಕೊಳ್ಳಿ. ಖಾಲಿ ತಾಯಿತಗಳು ದೊಡ್ಡದು ಚಿಕ್ಕದು ಇರಬೇಕು, ಜೊತೆಗೆ ಜಡೆ ಭೂತಾಳೆ ಬೇಕು. ಈಗ ಮೇಯ್ನ್ ಇಲ್ಲಿ ಈ ವಿಡಿಯೋನಲ್ಲಿ ಜಡೆ ಭೂತಾಳೆ ಅಥವಾ ನಾಗ ಪಾಶಭೂತಾಳ. ಇದು ನೋಡಿ, ಇದು ಜಟಾಮಸಿ ಕೂಡ ಬೇಕು, ನೆನ್ಪಿಟ್ಕೊಳ್ಳಿ. ಇಲ್ಲಿ 2 ವಸ್ತುಗಳು ತಗೋತೀವಿ. ಜಟಾಮಸಿ ಇದು ನೋಡಿ, ಸುಬ್ರಹ್ಮಣ್ಯ ಶೂಲ, ಸಿದ್ಧಿ ಮಾಡ್ಕೊಂಡಿರೋ ಶೂಲ. ಇದು ಸುಮ್ಮನೆ ಯಾವುದೋ ಮಳೆ ಅನ್ಕೋಬೇಡ್ರಿ, ತಪಸ್ಸಾಧನೆ, ಯೋಗ ಸಾಧನೆ ಮಾಡಿರೋಂಥ ದೈವಿ ಶಕ್ತಿಯಿಂದ ಪಡೆದಂಥ ಮಳೆ ಅದು. ಇದು ನೋಡಿ, ಜೊತೆಗೆ ನಿಮ್ಗೇನು ಬೇಕು, ಒಂದು ಮಳೆ ಬೇಕು, ಸ್ಕೇಲ್ ಬೇಕು, ಈ ರೀತಿ ಚಿಕ್ಕ ಚಿಕ್ಕ ಹಾಳೆಗಳು ಬೇಕು, ಪಂಚಲೋಹದ್ದು ತಗಡು ಅಥವಾ ಬೆಳ್ಳಿದು, ಬಂಗಾರದು. ಏನಕ್ಕೆ ಅಂದರೆ ಚಿಕ್ಕ ತಾಯಿತಗಳಿಗೆ. ಇನ್ನು ದೊಡ್ಡ ತಾಯಿತಗಳಿಗೆ ಏನು ಮಾಡಬೇಕು, ದೊಡ್ಡ ಸೀಟ್ ತಗೋಬೇಕು. ದೊಡ್ಡ ತಾಯಿತಗಳಿಗೆ 1 ಸೀಟ್ ತೊಗೊಂಡ್ರೆ ಆಯ್ತಪ್ಪ, ಗೊತ್ತಾಯ್ತಲ್ಲ. ದೊಡ್ಡ ತಾಯಿತಗಳಿಗೆ ನೀವು ದೊಡ್ಡದಾಗಿ ಯಂತ್ರ ಮಾಡಬೇಕಂದ್ರೆ ಈ ರೀತಿ ದೊಡ್ಡ ಸೀಟ್ ತಗೊಳ್ಳಿ, ದಪ್ಪನೂ ಇರುತ್ತೆ, ಬರೆಯೋಕ್ಕೆ ಈಸಿ ಇರುತ್ತೆ. ಅದೇ ಚಿಕ್ಕ ತಾಯಿತಗಳಿಗೆ ಅದು ಚಿಕ್ಕ ತಗೊಳ್ಳಿ, ಗೊತ್ತಾಯ್ತಲ್ಲ. ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ, ಓಕೆನಾ. ನಾನು ನಿಮಗೆ ಚಿಕ್ಕ ತಾಯಿತ ಮಾಡಿ ತೋರಿಸ್ತೀನಿ, ದೊಡ್ಡ ತಾಯಿತ ಮಾಡಿ ತೋರಿಸ್ತೀನಿ.
ಆಮೇಲೆ ನಿಮ್ಗೊಂದು ಚಾಕು, ಒಂದು ಕಟ್ರು, ಒಂದು ಕತ್ತರಿ, ಒಂದು ಕಟಿಂಗ್ ಪ್ಲೇಯರ್ ಇಷ್ಟು ಬೇಕು, ನೆನ್ಪಿಟ್ಕೊಳ್ಳಿ. ಆಮೇಲೆ ವೈಟ್ ಪೇಪರ್ ತೊಗೊಳ್ಳಿ. ಮೊದಲಿಗೆ ನಾನು ನಿಮಗೆ ಬೀಜಾಕ್ಷರ ಮಂತ್ರ ಕೂರಿಸೋದನ್ನು ವೈಟ್ ಪೇಪರಲ್ಲಿ ಬರೆದ್ಬಿಟ್ಟು ತೋರಿಸ್ತೀನಿ. ಮೊದಲು ವೈಟ್ ಪೇಪರ್ನ ತೊಗೋಬೇಕು. ವೈಟ್ ಪೇಪರಲ್ಲಿ ಬರ್ಕೊಳ್ಳಿ ರಪ್ಪಾಗಿ. ಸಾಂಪಲ್ ಇದು ಮೊದಲು ಟೆಸ್ಟಿಂಗ್ಗೆ. ಇದರಲ್ಲಿ ನೀವು 9 ಮನೆ ಮಾಡ್ಕೊಳ್ಳಿ. 3 ಲೈನ್ ಉದ್ದುದ್ದ, 3 ಲೈನ್ ಅಡ್ಡಡ್ಡ ಎಳೀರಿ. ಗೊತ್ತಾಯ್ತಲ್ಲ? 9 ಮನೆ ರೆಡಿ ಆಗುತ್ತೆ ನೋಡ್ರಿ. 1 2 3 4 5 6 7 8 9. ಓಕೆನಾ? ಎಷ್ಟು ಮನೆ ಇದೆ? 9 ಮನೆ, 3 ಮನೆ, 3 ಲೈನ್, 9 ಮನೆ ಮಾಡ್ಕೊಳ್ಳಿ. ಅದರಲ್ಲಿ ಮಂತ್ರ ಬರ್ಕೋಬೇಕು. ಸೆಂಟ್ರಲ್ಲಿ ಏನು ಬರೀತೀರಾ? ಸೆಂಟ್ರಲ್ಲಿ ಯಾವಾಗಲೂ ಓಮ್ ಅಂತ ಬರೀರಿ. ನೋಡಿರಿ, ಸೆಂಟ್ರಲ್ಲಿ ಓಮ್ ಅಂತ ಬರೀರಿ. ಓಕೆನಾ? ಸೆಂಟ್ರಲ್ಲಿ ಓಮ್ ಅಂತ, ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಓಮ್ ಅಂತ ಬರೀರಿ. ಗೊತ್ತಾಯ್ತಲ್ಲ? ಆಮೇಲೆ ಮೇಲ್ಗಡೆ ಗಮ್ ಅಂತ, ಕೆಳಗಡೆ ಸಮ್ ಅಂತ. ಓಕೆನಾ? ಆಮೇಲೆ ಆ ಕಾರ್ನರ್, ಮೇಲ್ಗಡೆ ಆ ಕಾರ್ನರಲ್ಲಿ ಶ್ರೀಮ್ ಅಂತ, ಕೆಳಗಡೆ ಈ ಕಾರ್ನರಲ್ಲಿ ಆಮೇಲೆ ನಾಹ ಅಂತ ಬರೀಬೇಕು. ಈ ಕಡೆ ಕಾರ್ನರಲ್ಲಿ ನೋಡಿ, ಮೇಲ್ಗಡೆ ಆಯಿತು, ಈ ಕಡೆ ಕಾರ್ನರಲ್ಲಿ ನಾ ಅಂತ ಬರೀಬೇಕು. ಗೊತ್ತಾಯ್ತಲ್ಲ? ನಾ. ಆಮೇಲೆ ಈ ಕಾರ್ನರಲ್ಲಿ ಲೆಫ್ಟ್ಗೆ ಕ್ಲೀಮ್ ಅಂತ ಬರೀರಿ. ಅಲ್ಲಿ ಕ್ಲೀಮ್ ಅಂತ ಬರೀರಿ ಅಲ್ಲಿ ಈ ಕಡೆಗೆ. ಮತ್ತು ಮೇಲ್ಗಡೆಗೆ ಆ ಕಾರ್ನರಲ್ಲಿ ರಾಮ್ ಅಂತ ಬರೀರಿ, ಆ ಕಡೆ ರಾಮ್ ಅಂತ ಬರೀರಿ. ಆಮೇಲೆ ನಾನು ತೋರಿಸ್ತೀನಿ ನಿಮಗೆ, ಗಾಬರಿ ಆಗಿಬಿಡ್ರಿ. ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಈಗ ನೋಡಿರಿ, ಸೆಂಟ್ರಲ್ಲಿ ನಾವೇನು ಬರೆದಿದ್ವಿ, ಓಮ್ ಅಂತ ಬರೆದಿದ್ವಿ. ಕಾಣಿಸ್ತಾ ಇದೆ? ಬೇಕಾದ್ರೆ ಪಾಸ್ ಮಾಡ್ಕೊಳ್ಳಿ. ನೀವು ಈ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೆಂಟ್ರಲ್ಲಿ ಓಮ್ ಇದೆ, ಮೇಲ್ಗಡೆ ಗಮ್ ಇದೆ ನೋಡಿ, ಕಾಣಿಸ್ತದೆ. ಕೆಳಗಡೆ ಸಮ್ ಇದೆ, ಕೆಳಗಡೆ ಸಮ್. ಅಲ್ಲಿ ನೋಡ್ರಿ ಶ್ರೀಮ್ ಇದೆ ಆ ಕಾರ್ನರಲ್ಲಿ ಮೇಲ್ಗಡೆ. ಈ ಕಾರ್ನಲ್ಲಿ ನೋಡ್ರಿ ನಾ ಇದೆ, ಈ ಕಾರ್ನಲ್ಲಿ ನೋಡಿ ಕ್ಲೀಮ್ ಇದೆ, ಆ ಕಡೆಯಲ್ಲಿ ನೋಡಿ ರಾಮ್ ಇದೆ. ಇನ್ನೊಂದು ಸಾರಿ ಹೇಳ್ತೀನಿ. ಓಂ ಗಮ್ ಸಮ್ ಶ್ರೀಂ ನಾ ಕ್ಲೀಮ್ ರಾಮ್. ಮತ್ತೆ ನೋಡ್ಕೊಳ್ಳಿ. ಓಂ ಗಮ್ ಸಮ್ ಶ್ರೀಂ ನಾ ಕ್ಲೀಮ್ ರಾಮ್. ಗೊತ್ತಾಯ್ತಲ್ಲ? ಪಾಸ್ ಮಾಡ್ಕೊಂಡು ನೀವು ಇದನ್ನು ಈ ರೀತಿ ಮಂತ್ರವನ್ನು ಬರ್ಕೋಬೇಕು. ಇದನ್ನು ಮತ್ತೆ ನಾವು ಹಾಳೆನಲ್ಲಿ ಬರೆಯೋದು. ಗೊತ್ತಾಯ್ತಲ್ಲ? ಆಮೇಲೆ ನೋಡಿ, ಇನ್ನೊಂದು ಹೇಳ್ಕೊಡ್ತೀನಿ. ಆ ಮೇಲ್ಗಡೆ ಅಲ್ಲಿ ತ್ರಿಶೂಲ ಮಾಡಬೇಕು ಪ್ರತಿ ಲೈನಲ್ಲಿ. ಯಾಕಂದರೆ ಇದು ಮೇಯ್ನು ಶತ್ರುನಾಶಕ್ಕೆ ಯಂತ್ರ. ಯಾವುದೇ ಶತ್ರುನಾಶಕ್ಕೆ, ರೋಗನಾಶಕ್ಕೆ, ದಾರಿದ್ರ್ಯ ನಾಶಕ್ಕೆ ಈ ರೀತಿ ತ್ರಿಶೂಲ ಮಾಡಬೇಕು. ಆ ಒಂದು ಯಂತ್ರಗಳಿಗೆ ನೆನ್ಪಿಟ್ಕೊಳ್ಳಿ, ತ್ರಿಶೂಲ ಮಾಡಬೇಕು. ಯಾಕಂದರೆ ಅದು ಕಾವಲು ಕಾಯುತ್ತೆ. ರುದ್ರ ತ್ರಿಶೂಲ, ಆದಿಶಕ್ತಿ ಪರಾಶಕ್ತಿ ತ್ರಿಶೂಲ ಅಂತಿರಲ್ಲ. ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ, ವೀರಭದ್ರಸ್ವಾಮಿ, ಮಹಾಕಾಲ ಭೈರವೇಶ್ವರಿ, ಭೈರವೇಶ್ವರಿ, ವೀರಭದ್ರಸ್ವಾಮಿ. ಆ ತ್ರಿಶೂಲ ಇರುತ್ತಲ್ಲ, ಏನಕ್ಕೆ ಹೇಳು? ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ, ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಲಿಕ್ಕೆ. ಆ ರೀತಿ ತ್ರಿಶೂಲ ಮಾಡ್ಕೋಬೇಕು. ಮಧ್ಯದಲ್ಲಿ ಬೀಜಾಕ್ಷರ ಇರುತ್ತೆ. ಗೊತ್ತಾಯ್ತಲ್ಲ? ಇದನ್ನು ನೀವು ತಗಡ ಮೇಲೆ ಬರೆಯುವಾಗ ಈ ರೀತಿ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ. ತ್ರಿಶೂಲ ಮಾಡಿದ್ದೀನಿ ನೋಡ್ಕೊಳ್ಳಿ, ಎಲ್ಲ ಕಡೆ ಮಾಡಿದ್ದೀನಿ. ನೀವು ಕೂಡ ಈ ರೀತಿ ಮಾಡ್ಕೋಬೇಕು. ಯಾವುದಕ್ಕೆ? ಶತ್ರುನಾಶಕ್ಕೆ, ತಾಯ್ತಿಗಳು ಮಾತ್ರ. ಗೊತ್ತಾಯ್ತಲ್ಲ? ವಶೀಕರಣಕ್ಕೆ, ಅಭಿವೃದ್ಧಿಗೆ, ಜನಾಕರ್ಷಣೆಗೆ ಅದಕ್ಕೆಲ್ಲ ತ್ರಿಶೂಲ ಮಾಡೋಕ್ಕೆ ಹೋಗಬೇಡಿ. ಅದು ಲಕ್ಷ್ಮೀ ಮಂತ್ರ ಇರುತ್ತೆ, ಲಕ್ಷ್ಮೀ ಬೀಜಾಕ್ಷರ ಮಂತ್ರಗಳು ಇರ್ತದೆ. ಆಮೇಲೆ ನೋಡಿ, ತಾಯ್ತಿಗಳು ತೊಗೊಳ್ಳಿ. ದೊಡ್ಡ ತಾಯ್ತ, ಚಿಕ್ಕ ತಾಯ್ತ. ನೋಡಿ, ಚಿಕ್ಕ ತಾಯ್ತಿಗಳು ತೊಗೊಳ್ಳಿ, ದೊಡ್ಡ ತಾಯ್ತಿಗಳು ತೊಗೊಳ್ಳಿ. ನಾನು ಆಗಲೇ ತೋರಿಸಿದ್ನಲ್ಲ. ಗೊತ್ತಾಯ್ತಲ್ಲ? ದೊಡ್ಡ ತಾಯ್ತ, ಚಿಕ್ಕ ತಾಯ್ತ. ಈಗ ಅಲ್ಲಿ ಗಿಡಮೂಲಿಕೆ ಪೌಡ್ರು ಮಿಕ್ಸ್ ಇದೆ. ಓಕೆನಾ? ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ. ನೋಡಿ, ಹಾಳೆ ತೊಗೊಳ್ಳಿ. ಫಸ್ಟು ಚಿಕ್ಕ ತಾಯ್ತ ರೆಡಿ ಮಾಡೋಣ. ಒಂದು ಹಾಳೆ ತೊಗೊಳ್ಳಿಯಪ್ಪ, ನೀಟಾಗಿ ಒಂದು ಹಾಳೆ ತೊಗೊಳ್ಳಿ. ಗೊತ್ತಾಯ್ತಲ್ಲ? ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ. ಒಂದು ಪ್ಯಾಕೆಟೇ ಬರುತ್ತೆ. ಪ್ಯಾಕೆಟಲ್ಲಿ ಸುಮಾರು 400 ಪೀಸ್ ಇರ್ತದೆ. 100 ಪೀಸ್ ಏನಾಗುತ್ತೆ, 400 ರೂಪಾಯಿ ಏನಾಗುತ್ತೆ. ಓಕೆನಾ? ಒಂದೇ ಒಂದು ಸೀಟು ತಗೊಳ್ಳಿ, ಬಿಡಿಸ್ಕೊಳ್ಳಿ. ಒಂದು ಸೀಟ್ ಹೇಳ್ಕೊಳ್ಳಿ ಬರುತ್ತೆ. ಗೊತ್ತಾಯ್ತಲ್ಲ? ಅರ್ಧೋಯ್ತು. ನಾನು ಅದು ತೆಗಿಲಿಕ್ಕೆ ಬರ್ತಾ ಇಲ್ಲ, ಕೆಲವು ಅಂಟ್ಕೊಬಿಟ್ಟಿರ್ತವೆ. ಕಷ್ಟಪಟ್ಟು ಹೇಳ್ಕೋಬೇಕು. ಗೊತ್ತಾಯ್ತಲ್ಲ? ಕಷ್ಟಪಟ್ಟು ಹೇಳ್ಕೋಬೇಕು. ಅದು ಹೋಯ್ತು ಬಿಡಿ, ಅದು ಹೋಯ್ತು. ಅದಷ್ಟೇ ಅದು. ಓಕೆನಾ? ಈಗ ನೋಡಿ, ಬೇರೆದು ಒಂದು ಸೀಟ್ ತೊಗೊಂಡಿದ್ದೀನಿ ಚೆನ್ನಾಗಿರೋದು. ಆ ಶೀಟಲ್ಲಿ ನಾನೀಗ ಮಾರ್ಕ್ ಮಾಡ್ಕೊಂಡಿದ್ದೀನಿ. 9 ಮನೆ ಮಾಡ್ಕೊಂಡಿದ್ದೀನಿ. ಇನ್ನೂ ಬೀಜಾಕ್ಷರ ಮಂತ್ರ ಬರ್ತಿಲ್ಲ. 9 ಮನೆ ಮಾಡ್ಕೊಂಡಿದ್ದೀನಿ. ಅದನ್ನ ಮಾಡ್ಕೊಬಿಟ್ಟು ನಿಮಗೆ ತೋರ್ಸೋಕ್ಕೆ ಸಾಂಪಲ್ ಚಿಕ್ಕ ತಾಯ್ತ. ಈಗ ನೋಡಿ, ಮಂತ್ರ ಬರಿತಾ ಇದ್ದೀನಿ. 9 ಮನೆಯಲ್ಲಿ ಒಂದೊಂದು ಮಂತ್ರ. ಆ ಪೇಪರ್ನಲ್ಲಿ ಏನಿದೆ ಅದನ್ನೇ ಬರಿತಾ ಇದ್ದೀನಿ. ಈಗ ಬರ್ಕೊಂಡಿದ್ದೀನಿ. ನಿಮಗೆ ಕಾಣಲ್ಲ, ಅದಕ್ಕೆ ನಾನು ಪೇಪರಲ್ಲಿ ಬರೆದಿದ್ದು ಆಗಲೇ. ನೆನ್ಪಿಟ್ಕೊಳ್ಳಿ ಗುರುಮಕ್ಕಳೇ, ಭಕ್ತರೇ, ಅಭಿಮಾನಿಗಳೇ.
ಮಿತ್ರರೇ, ಭಕ್ತರೇ, ಗುರುಮಕ್ಕಳೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನೋಡಿ ಈಗ ಇದರಲ್ಲಿ ಏನು ಬರೆದಿದ್ದೀನಿ ಅದನ್ನೇ ಅದರಲ್ಲಿ ಬರೆದಿದ್ದೀನಿ. ಇನ್ನೇನು ಗಾಬರಿ ಆಗಬೇಡಿ ನೀವು ಏನು ಬರೆದ್ಬಿಟ್ಟೆ ಅಂತ ಗಾಬರಿ ಆಗಬೇಡಿ, ಅದರನ್ನೇ ಬರೆದಿರೋದು. ಇವಾಗ ಕಟ್ ಮಾಡ್ಕೊಳ್ಳೋದು. ತಾಯ್ತಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು, ಯಾಕಂದರೆ ತಾಯ್ತದ ಒಳಗಡೆ ಹೋಗ್ಬೇಕಲ್ವ. ತಾಯ್ತದ ಎಷ್ಟು ಉದ್ದ ಇರುತ್ತೋ ಅದರಲ್ಲಿ ಮುಕ್ಕಾಲು ಭಾಗ ಚಿಕ್ಕ ತಾಯ್ತ, ಅದಕ್ಕೆ ಚಿಕ್ಕ ಒಂದು ಯಂತ್ರ. ಈಗ ಶೀಟಲ್ಲಿ ಬರೆದಿದ್ದೀನಿ ಯಂತ್ರ, ಇದನ್ನು ಯಂತ್ರ ಅಂತಾರೆ, ನೆನ್ಪಿಟ್ಕೊಳ್ಳಿ. ಈಗ ಬರೆದಿದ್ದೀವಲ್ಲ, ಇದೇ ಯಂತ್ರ ಮೇನ್, ಇದೇ ಯಂತ್ರ ಮೇನ್ ಇರುತ್ತೆ ನೋಡಿ. ಅಲ್ಲಿ ಓಮ್ ಇದೆ, ಮೇಲೆ ಗಮ್ಮು, ಕೆಳಗಡೆ ಸಮ್ಮು, ಈ ಕಡೆ ನೋಡಿ ಓಮು, ಗಮ್ಮು, ಸಮ್ಮು, ಆಮೇಲೆ ಮೇಲ್ಗಡೆ ಶ್ರೀಮು, ಈ ಕಡೆ ನಾ, ಆಮೇಲೆ ಈ ಕಡೆ ನೋಡಿ ಕ್ಲೀಮ್ ರಾಮ್. ಸೇಮ್ ಅದನ್ನೇ ಬರೆದಿರೋದು. ಓಮ್, ಗಮ್, ಸಮ್, ಶ್ರೀಮ್, ನಾ, ಆಮೇಲೆ ಈ ಕಡೆ ಕ್ಲೀಮ್, ಮೇಲ್ಗಡೆಗೆ ರಾಮ್. ಅಷ್ಟೇ ಮುಗಿದೋಯ್ತು. ಅದನ್ನೇ ಇದರಲ್ಲಿ ಬರೆದಿರೋದು, ಗೊತ್ತಾಯ್ತಲ್ರಿ? ಅದನ್ನೇ ಬರೆದಿರೋದು. ದೊಡ್ಡ ಶೀಟಲ್ಲೂ ಅದನ್ನೇ ಬರೀರಿ ನೋಡಿ, ಈ ಶೀಟಲ್ಲೂ ಅದನ್ನೇ ಬರೀರಿ, ಗೊತ್ತಾಯ್ತಲ್ಲ? ಒಂದು ತೋರಿಸಿದ್ರೆ ಅರ್ಥ ಆಗಿರ್ತದಲ್ಲ, ಅದನ್ನೇ ಇದರಲ್ಲಿ ಬರೆಯೋದು ಅಷ್ಟೇ, ಇನ್ನೇನಿಲ್ಲ. ವೆರಿ ಸಿಂಪಲ್. ಆದರೆ ಇಲ್ಲಿ ದೊಡ್ಡ ಸೈಜ್ ಮಾಡ್ಕೋಬೇಕಷ್ಟೇ. ಸೈಜ್ ಇಲ್ಲಿ ದೊಡ್ಡದು ಮಾಡಿ, ಯಾಕಂದರೆ ತಾಯ್ತ ದೊಡ್ಡದಿರುತ್ತೆ, ಅದರಲ್ಲಿ ಮುಕ್ಕಾಲು ಭಾಗ ಲೆಂತ್ ಮಾಡ್ಕೊಳ್ಳಿ. ತಾಯ್ತ ಎಷ್ಟಿರುತ್ತೆ ಅದರಲ್ಲಿ ಮುಕ್ಕಾಲು ಭಾಗ ಲೆಂತ್ ಮಾಡ್ಕೊಳ್ಳಿ. ನೀವೆಷ್ಟು ದೊಡ್ಡದಾದರೂ ಮಾಡ್ಕೊಳ್ಳಿ, ಗೊತ್ತಾಯ್ತಲ್ಲ? ಇಲ್ಲಿ 3 ಟೈಪಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಚಿಕ್ಕ ತಾಯ್ತ, ಆಮೇಲೆ ದೊಡ್ಡ ತಾಯ್ತ, ಆಮೇಲೆ ಇನ್ನೊಂದು ಹೊರಗಡೆನೇ ಬಾಗಿಲಿಗೆ ಗಾಡಿಗಳಿಗೆ ಕಟ್ತಕ್ಕಂಥದ್ದು, ಇನ್ನೊಂದು ಹೊರಗಡೆ ಇಡ್ತಕ್ಕಂಥ ಯಂತ್ರ, ಅದು ಕೂಡ ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ, ಕಲ್ತ್ಕೊಳ್ಳಿ. ಭಾಳ ಒಳ್ಳೆಯದು. ಕಲ್ತ್ಕೊಂಡ್ರೆ ನೀವು ಅಭಿವೃದ್ಧಿ ಆಗ್ತೀರ ಜೀವನದಲ್ಲಿ. ನಿಮ್ಮದು ದೇವಸ್ಥಾನ, ದರ್ಗಾ ಏನೇ ಇರಲಿ, ಮಂದಿರ ಇರಲಿ, ಮನೆ ಇರಲಿ, ಮನೆಯಲ್ಲೇ ಮಾಡಿ ನೀವು ಕಲ್ತ್ಕೊಳ್ಳಿ. 3 ಕಾಸು ಮಾಡ್ಕೊಳ್ಳಿ, 4 ಜನಕ್ಕೆ ಒಳ್ಳೇದು ಮಾಡಿ, ನೀವು ಉದ್ಧಾರ ಆಗಿ ಅವ್ರನ್ನೂ ಉದ್ಧಾರ ಮಾಡಿ, ಗೊತ್ತಾಯ್ತಲ್ಲ? ನೋಡಿ ಈ ರೀತಿ ಮನೆಗಳು ಮಾಡ್ಕೊಳ್ಳಿ ದೊಡ್ಡದಾಗಿ, ಓಕೆನಾ? ಕಟ್ ಮಾಡಿ ಇದರಲ್ಲಿ 9 ಮನೆ, ಸೇಮ್ 9 ಮನೆ ಮಾಡ್ಕೊಳ್ಳಿ. ಸೈಜ್ ದೊಡ್ಡದಾದರೆ ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಡಿ, ಯಾಕಂದರೆ ತಾಯ್ತ ಇಡಿಸ್ಬೇಕಲ್ವ, ಅದಕ್ಕೆ ತಾಯ್ತಗಳು ಚಿಕ್ಕದು ನೋಡಿಕೊಂಡು ಮುಕ್ಕಾಲು ಭಾಗ ನೋಡಿ. 9 ಮನೆ ಇದರಲ್ಲೂ ಅಷ್ಟೇ, 1 2 3, ಆಮೇಲೆ 4 5 6 7 8 9 ಮನೆ, ಓಕೆನಾ? 9 ಮನೆ ಇರುತ್ತೆ ಇದರಲ್ಲಿ ಕೂಡ. 9 ಮನೆ ಇದೆ, ನೆನ್ಪಿಟ್ಕೊಳ್ಳಿ. 9 ಮನೆ ಇದೆ, 9 ಮನೆ ಮಾಡ್ಕೊಳ್ಳಿ. ಅದರಲ್ಲಿ ಬರ್ಕೊಳ್ಳಿ, ಅದೇ ಸೀಟಲ್ಲಿರೋದೇ ಬರೀರಿ. ನಾನು ಆಗಲೇ ಹೇಳಿದ್ನಲ್ಲ, ಅದೇ ಸೀಟಲ್ಲಿರೋದೇ ಬರೆಯೋದು. ಬೇರೆ ಇನ್ನೇನೋ ತಲೆ ಕೆಡಿಸ್ಕೊಬಿಟ್ರೆ, ಏನೋ ಗಾಬರಿ ಆಗಿಬಿಡ್ರಿ, ಆರಾಮಾಗಿ ವಿಡಿಯೋ ನೋಡ್ಕೊಂಡು ಮಾಡ್ಕೊಡ್ರಿ. ವೆರಿ ಸಿಂಪಲ್ಲು. ನೋಡ್ರಿ ಎಷ್ಟು ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ ಅಲ್ವೇನ್ರಿ? ನೋಡಿ, ಆ ಪೇಪರ್ನಲ್ಲಿ ಇರೋದು ಬರೆಯೋದಪ್ಪ ಅಷ್ಟೇ ಅಲ್ವಾ, ಇನ್ನೇನಿದೆ? ನಿಮ್ಗೆ ಓದೋಕ್ಕೆ ಬರಿಲ್ಲ, ಏನು ಮಾಡ್ತೀರಾ ಗೊತ್ತಾ? ಪಕ್ಕದಲ್ಲಿ ಯಾರನ್ನೋ ಒಬ್ಬನ ಕೂರಿಸ್ಕೊಬಿಡಿ ಓದೋರನ್ನ. ನೋಡ್ರಿ, ಕೆಲವರಿಗೆ ಓದೋಕ್ಕೆ ಬರೋಲ್ಲ, ಏನು ಮಾಡ್ತೀರಾ ಗೊತ್ತಾ? ನೀವು ಪಕ್ಕದಲ್ಲಿ ಯಾರು ನಿಮ್ಮ ಮಕ್ಕಳು ಇರ್ತಾರೆ, ನಿಮ್ಮ ಮಕ್ಕಳು, ಹುಡುಗರು, ಹೆಣ್ಮಕ್ಳು, ಗಂಡು ಮಕ್ಕಳು, ಯಾರೋ ನಿಮ್ಮ ಮಕ್ಕಳು ಇರ್ತಾರಪ್ಪ, ಅವ್ರನ್ನ ಕೂರಿಸ್ಕೊಬಿಟ್ಟು ಅವ್ರ ಕೈಲಿ ಹೇಳ್ಸ್ಕೊಳ್ಳಿ. ಏನು ಬರೆದಿದ್ದಾರೆ ನೋಡೋ ಗುರುಗಳು, ಏನು ಹೇಳಿದ್ದಾರೆ ನೋಡೋ ಗುರುಗಳು ಅಂದ್ಬಿಟ್ಟು ಅದನ್ನು ಪಾಸ್ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಬರೀರಿ ಅಷ್ಟೇ. ಅದರಲ್ಲಿ ಅಷ್ಟೇ, ಇನ್ನೇನಿಲ್ಲ. ಅದು ಅಷ್ಟೇ. ಅದರಲ್ಲ ಚೀಟಿನಲ್ಲಿ ಏನಿದೆ ಅದೇ ಬರೆದ್ಬಿಡೋದು ನೋಡು. ಓಮು, ಗಮ್ಮು, ಸಮ್ಮು, ಶ್ರೀಮು, ನಾ, ಕ್ಲೀಮು, ರಾಮ್, ಅಷ್ಟೇ ನೋಡಿ. ಸ್ಕ್ರೀನ್ಶಾಟ್ ಮಾಡ್ಕೊಬಿಟ್ರೆ ನೀಟಾಗಿ ಕಾಣುತ್ತಲ್ಲ, ಇನ್ನೇನು? ಅದನ್ನೇ ಬರೆಯೋದು. ಆಗೈತ್ರಿ. ಆಮೇಲೆ ಏನು ಮಾಡಬೇಕು, ಇದರಲ್ಲಿ ಗೋರೋಚನ, ಕಸ್ತೂರಿ, ಆಮೇಲೆ ಆವಾಗಲೇ ಹೇಳಿದ್ರಲ್ರಿ, ಆಮೇಲೆ ಇದನ್ನೆಲ್ಲ ಬಳಿಯೋದು ಅಷ್ಟೇನೇನಿಲ್ಲ. ಅಂಜನ, ಮೊದಲೇ ಅಂಜನ ಇತ್ತು, ಆ ಅಂಜನದ ಜೊತೆಗೆ ಈಗ ಗೋರೋಚನ, ಕಸ್ತೂರಿ ಬಳೆದ್ಬಿಟ್ರೆ ಮುಗೀತು. ಬರೀ ಅಂಜನ ಇದ್ದರೆ ಸಾಕ್ರಿ ನಿಮಗೆ, ಗೋರೋಚನೂ ಬೇಡ, ಕಸ್ತೂರಿನೂ ಬೇಡ, ಅದೆಲ್ಲ ಬೇಕಾಗಿಲ್ಲ ನಿಮಗೆ. ನೋಡಿ, ಇವುಗಳೊಳಗೆ ಹಾಕ್ಬಿಟ್ಟು ಆ ಪೈಪ್ ಒಳಗೆ, ಅದು ಪೈಪ್ ಇರುತ್ತೆ, ಇವಾಗ ಬಿಚ್ಚುತ್ತೀನಿ ನೋಡಿ. ಒಂದು ಚಿಕ್ಕದು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ. ಇದು ಬಿಚ್ಚಿದ್ರೆ ಇದಕ್ಕೆ 2 ಕಡೆ ನೆಟ್ಟಿರುತ್ತೆ. ಒಂದು ಕಡೆ ನಾನು ಬಿಚ್ಚಿದ್ದೀನಿ, ಈಗ ಇನ್ನೊಂದು ಕಡೆ ಟೈಟ್ ಇದೆ, ಗೊತ್ತಾಯ್ತಲ್ಲ? ನೋಡಿ, ಓಲ್ ಇರುತ್ತೆ, ಗೊತ್ತಾಯ್ತಲ್ಲ? ಒಂದು ಅದು ಮೇಲೆ ಮುಚ್ಚಳ ಇರುತ್ತೆ, ಅದು ಥ್ರೆಡ್ಡಿಂಗ್ ಇದೆ. ಓಪನ್ ಮಾಡ್ಕೊಳ್ಳಿ. ಒಳಗೆ ಖಾಲಿ ಇರುತ್ತೆ. ಈಗ ಖಾಲಿ ಇರುತ್ತೆ. ತಾಯ್ತಾ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ನಿಮಗೆ ಬೇಕಾಗಿರೋ ಡಿಸೈನ್ ತಗೊಳ್ಳಿ, ಬೇಕಾಗಿರೋ ಸೈಜ್ ತಗೊಳ್ಳಿ. ಈಗ ಗಿಡಮೂಲಿಕೆ ಪೌಡ್ರ್ ಇಟ್ಟಿದ್ದೀನಲ್ಲ ಅಲ್ಲಿ ನಾನು, ಏನೇನೋ ಜಂತರ್ ಮಂತರು, ಅಷ್ಟಗಂಧ, ವಿಭೂತಿ, ಆಮೇಲೆ ನಾಗಸಿಂಧೂರ ಅವೆಲ್ಲ ಹಾಕಿ ಅದ್ರಲ್ಲಿ ಮಿಕ್ಸ್ ಮಾಡಿದ್ವಿ. ಅದನ್ನು ಸ್ವಲ್ಪ ತುಂಬಿ, ಅದಕ್ಕೆ ಜಾಸ್ತಿ ಹಾಕ್ಬೇಡ್ರಿ, ಒಂಚೂರು ಹಾಕಿದ್ರೆ ಸಾಕು, ಒಂದೇ ಒಂಚೂರು, ಗೊತ್ತಾಯ್ತಲ್ಲ? ಆಮೇಲೆ ಏನು ಮಾಡ್ತೀರಾ, ಆ ಶೀಟ್ ಇದೆಯಲ್ಲ, ಚಿಕ್ಕದು ಒಂದು ಶೀಟ್ ಇತ್ತಲ್ಲಪ್ಪ, ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಈಗ ಅದಕ್ಕೊಂದು ನೋಡಿ, ಆ ಚಿಕ್ಕ ಶೀಟ್ಗೆ ಫೋಲ್ಡ್ ಮಾಡಿ ಅದರೊಳಗಡೆ ಹಾಕೋದು ಅಷ್ಟೇ. ಅದಕ್ಕೆ ನೀವು ಇದಾಕ್ಕೋಬೇಕು, ಅವಾಗಲೇ ಪೇಸ್ಟ್ ಹಾಕಿದ್ರಲ್ಲ ನೋಡಿ, ನೀಟಾಗಿ ಮಡ್ಚಬೇಕು. ಯಾವ ರೀತಿ ನೀಟಾಗಿ ಮಡ್ಚಬೇಕು. ಇದಕ್ಕೆ ಇದಾಕಿರಬೇಕು, ಯಾವುದು ಆ ಅಂಜನ ಇತ್ತಲ್ಲ, ಅದು ಬಳ್ದಿರ್ಬೇಕು. ಇದಕ್ಕೆ ನೆನ್ಪಿಟ್ಕೊಳ್ಳಿ, ನಾನು ದೊಡ್ಡ ಶೀಟಿಗೆ ತೋರಿಸ್ದೆ, ಚಿಕ್ಕ ಶೀಟ್ಗೂ ಹಾಕಿರಬೇಕು, ಅದು ಬಳಿಬೇಕು. ಅಂಜನ, ಗೋರೋಚನ, ಕಸ್ತೂರಿ
ಈ ರೀತಿ ಪೌಲ್ಡ್ ಮಾಡ್ಕೊಳ್ಳಿ. ಪೌಲ್ಡ್ ಮಾಡ್ಕೊಬಿಟ್ಟು ಆ ಚಿಕ್ಕ ತಾಯ್ತಾಗೆ ಚಿಕ್ಕ ಸೈಜು, ದೊಡ್ಡ ತಾಯ್ತಾಗೆ ದೊಡ್ಡ ಸೈಜ್ ಅಷ್ಟೇ. ವೆರಿ ಸಿಂಪಲ್. ಈಗ ಅದರಲ್ಲಿ ಗಿಡಮೂಲಿಕೆ ಪೌಡ್ರ್ ಹಾಕಿದ್ವಿ. ಈ ಒಂದು ಶೀಟ್ನ ನಾವು ಸುತ್ತಿದ್ದೀವಿ. ಆಮೇಲೆ ಏನು ಮಾಡಬೇಕು, ಜೊತೆಗೆ ಜಟಾಮಸಿ ಒಂದು ಪೀಸ್ ಹಾಕೋಬೇಕು. ಜಟಾಮಸಿ ಆಮೇಲೆ ಯಾವುದು ಒಂದು ಪೀಸ್ ಹಾಕೋಬೇಕು. ಗಿಡಮೂಲಿಕೆ ಮಾತ್ರ ತುಂಬಿದ್ವಿ ಅಲ್ವಾ, ಬೇಕಾದರೆ ಆ ಪೌಡ್ರ್ ಕೂಡ ಹಾಕ್ಕೋಬೋದು ನೀವು, ತೊಂದರೆ ಇಲ್ಲ. ಯಾವುದು ಜಟಾಮಸಿ ಪೌಡ್ರ್ ಕೂಡ ಹಾಕ್ಕೋಬೋದು, ತೊಂದರೆ ಇಲ್ಲ. ನಾನು ಆಲ್ರೆಡಿ ಪೌಡ್ರ್ ಹಾಕಿದ್ದೀನಿ, ಎಲ್ಲದಕ್ಕೂ ಪೌಡ್ರ್ ಹಾಕಿರ್ತೀನಿ ನಾನು. ಗೊತ್ತಾಯ್ತಲ್ಲ, ಎಲ್ಲ ಉದುರುತ್ತಲ್ಲ, ಉದುರೋ ಪೌಡ್ರೆಲ್ಲ ಹಾಕೋಬಿಡಿ. ಒಂದು ಬಾಟ್ಲಲ್ಲಿ ಹಾಕೋಬಿಡಿ, ಡಬ್ಬದಲ್ಲಿ ಹಾಕ್ಕೊಳ್ಳಿ, ಅದೇ ಆಗ್ಬೋದು. ಗೊತ್ತಾಯ್ತಲ್ಲ. ಈಗ ನೋಡಿ ಇದ್ರ ಒಳಗಡೆ ಸೇರಿಸಿ, ಯಾವುದು ಜಟಾಮಸಿನ ಒಂದಷ್ಟು ಕಿತ್ತುಬಿಟ್ಟು ಒಳಗಡೆ ಹಾಕಿ ಅದರೊಳಗಡೆ. ಓಕೆನಾ. ನೆಕ್ಸ್ಟು ಭೂತಾಳೆ. ಯಾವ ಭೂತಾಳೆ? ಜಡೆ ಭೂತಾಳೆ ಅಥವಾ ನಾಗಪಾಶ ಭೂತಾಳೆ. ಇದು ಒಂದು ಪೀಸ್ ತೊಗೊಳ್ಳಿ, ಇದೊಂದು ಪೀಸ್ ತೊಗೊಳ್ಳಿ, ಕಟ್ ಮಾಡ್ಕೊಳ್ಳಿ ಒಂಚೂರು ಅಷ್ಟೇ. ಒಂಚೂರು ಕಟ್ ಮಾಡಿಕೊಂಡ್ರೆ ಮುಗೀತು. ವೆರಿ ಸಿಂಪಲ್. ನೋಡ್ರಿ, ನಾಗಸರ್ಪ, ಆದಿಶೇಷಶಕ್ತಿ ನಾಗರಸ್ವಾಮಿ, ನಾಗಕುಲ ಇದು. ಈರಭದ್ರಸ್ವಾಮಿ, ಈರಭದ್ರನೇ ನಾಗರಾಜ. ಜಟೆ ಮುನೇಶ್ವರ, ಜಟೆ ಮುನೇಶ್ವರ ಅಂತಿರಲ್ಲ, ಜಡೆ ಮುನೇಶ್ವರ, ಜಟೆ ಮುನೇಶ್ವರ ಹೇಳಲ್ಲನ್ರಿ. ಜಟೆ ಈಶ್ವರನ ಜಟೆ, ಮಹಾಕಾಳಿ ಜಟೆ. ಜಡೆ ಅಂತೀರಾ, ಜಡೆ ಅಂತಾರೆ ಹೆಣ್ಮಕ್ಳು, ಜಟೆ ಅಂತಾರೆ. ನೋಡ್ರಿ, ಹನುಮಂತನ ಬಾಲ ಅಂದ್ಕೊಳ್ಳಿ, ಯಾರು ಬೇಡ ಅಂತಾರೆ. ನಾಗಸರ್ಪ ಅಂದ್ಕೊಳ್ಳಿ, ನಾಗಭೂತಾಳೆ, ನಾಗಸರ್ಪ ಅಂದ್ಕೊಳ್ಳಿ. ರೀ, ಮರದ ರೀ, ಇದು ಮರದ ಗಿಡದ್ದು ಬೆಳೀತಕ್ಕಂಥದ್ರಿ, ಇದು ನ್ಯಾಚುರಲ್. ಅದು ಒಂದು ಪೀಸ್. ಓಕೆನಾ. ಆ ಪೀಸ್ನ ಏನು ಮಾಡ್ಬೇಕು, ಈಗ ಇದ್ರೊಳಗಡೆ ಸೇರಿಸ್ಬೇಕು. ಯಾವುದೋ ತಾಯ್ತದೊಳಗಡೆ ಒಂದು ಸಣ್ಣ ಪೀಸ್ ಅದ್ರೊಳಗಡೆ ಹಾಕ್ಬಿಟ್ರೆ ಆಯಿತು. ಏನಕ್ಕೆ? ಶತ್ರುನಾಶಕ್ಕೆ, ಘೋರ ನರಕಗಳನ್ನು ತೋರಿಸುತ್ತೆ ಶತ್ರುಗಳಿಗೆ. ಇದು ತುಂಬ ಪವರ್ಫುಲ್ ಆಗಿರುತ್ತೆ ಅಲ್ವಾ. ಆದಿಶೇಷಶಕ್ತಿ ನಾಗಕುಲ ರೀ. ನೋಡ್ರಿ, ಅದನ್ನೇನು ಮಾಡಬೇಕೀಗ, ಅದರೊಳಗಡೆ ಸೇರಿಸ್ಬೇಕೀಗ. ಯಾವುದೋ ಬರೆದಿದ್ದೀವಲ್ಲ ನಾವು, ತಗಡಲ್ಲಿ ಬರ್ತಿದ್ದೀವಲ್ಲ ಮಂತ್ರಗಳು, ಅದನ್ನು ಸೇರಿಸ್ಬೇಕೀಗ. ಗೊತ್ತಾಯ್ತಲ್ಲ. ಮೊದಲು ಪೌಡ್ರ್ ಹಾಕಿದ್ದೀವಿ ಅದರೊಳಗಡೆ, ಆಮೇಲೆ ಜಟಾಮಸಿ ಹಾಕಿದ್ರಿ, ಆಮೇಲೆ ಜಡೆ ಭೂತಾಳೆ ಅಥವಾ ನಾಗಪಾಶ ಭೂತಾಳೆ ಪೀಸ್ ಹಾಕಿದ್ರಿ. ಈಗ ಅದು ಬರ್ದಿರೋದು ಹಾಕಿದ್ವಿ ಯಂತ್ರ. ಈಗ ನೋಡಿ, ಮುಚ್ಚಳ ಹಾಕಿ ಬಂದ್ ಮಾಡ್ತೀವಿ. ಹಂಗಂತ ಅದು ಟೈಟ್ ಆಗೋಲ್ಲ. ನೀವೇನು ಮಾಡ್ಬೇಕು, ಕಟಿಂಗ್ ಪ್ಲೇಯರ್ ತೊಗೊಳ್ಳಿ. ಒಂದು ಕಟಿಂಗ್ ಪ್ಲೇಯರಲ್ಲಿ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ, ತುಂಬ ಟೈಟ್ ಅಲ್ಲ, ಮೀಡಿಯಮ್ಮಾಗಿ ಟೈಟ್ ಆಗಲಿ ಕಟಿಂಗ್ ಪ್ಲೇಯರಲ್ಲಿ. ಆದರೂ ಕಟಿಂಗ್ ಪ್ಲೇಯರಲ್ಲಿ ಮಾಡಿದ್ರು ಕೂಡ ವಾಪಸ್ ಬಂದುಬಿಡುತ್ತೆ, ಇಲ್ಲ ನೀರು ಹೋಗುತ್ತೆ ಒಳಗಡೆ, ತಾಯ್ದೊಳಗಡೆ. ಅದು ಹೋಗ್ಬಾರ್ದಂದ್ರೆ ಈ ರೀತಿ ಕಟ್ರ್ ತಗೊಳ್ಳಿ. ಕಟ್ರ್ ತಗೊಂಡು ಕಟ್ರಲ್ಲಿ ಹಿಡ್ಕೋಬೇಕು ಸೆಂಟ್ರಿಗೆ. ನೋಡಿ, ಆ ಸೆಂಟ್ರಿಗೆ ಹಿಡ್ಕೋಬೇಕಲ್ಲಿ. ಆ ಸೆಂಟ್ರಿಗೆ ಈ ರೀತಿ ಒಂದು ಕಟ್ರ್ ತಗೊಂಡು ನೀಟಾಗಿ ಕೊನೆಯಲ್ಲಿ ಆ ಮುಚ್ಚಳ ಇದೆಯಲ್ಲ, ಈಗ ಮುಚ್ಚಳ ಒಳಗಡೆ ಹೋಗಿದ್ದಲ್ಲ, ಮುಚ್ಚಳ ಹೋಗಿರುತ್ತೆ ಥ್ರೆಡ್ಡಿಂಗು, ಅದ್ರ ಮೇಲೆ ಆ ಥ್ರೆಡ್ಡಿಂಗ್ ಹೋಗಿದೆಯಲ್ಲ, ಅಲ್ಲಿ ಸರಿಯಾಗಿ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಆ ಥ್ರೆಡ್ಡಿಂಗ್ ಹತ್ರ ಪ್ರೆಸ್ ಆಗಿಬಿಡುತ್ತೆ. ಮತ್ತೆ ತೆಗಿಯೋಕ್ಕೆ ಬರೋದಿಲ್ಲ, ಅದು ಮತ್ತೆ ಬಂದ್ ಆಗಿಬಿಡುತ್ತೆ, ತೆಗಿಯೋಕ್ಕೆ ಬರೋಲ್ಲ. ನೀವು ಎಷ್ಟೇ ಕಷ್ಟಪಟ್ಟರು ಮುಚ್ಚಳ ಓಪನ್ ಆಗಲ್ಲ. ಈ ರೀತಿ ಪ್ರೆಸ್ ಮಾಡಿ ನೋಡಿ, ಆ ರೀತಿ ಹಿಡ್ಕೋಬೇಕು. ನೋಡಿ ನಾನು ಯಾವ ರೀತಿ ಹಿಡ್ಕೊಂಡಿದ್ದೀನಿ ನೋಡಿ. ಕೊನೆಯಲ್ಲಿ ಥ್ರೆಡ್ಡಿಂಗ್ ಆಗಿಬಿಡಿ ಪೂರ್ತಿಯಾಗಿ ಕಟಿಂಗ್ ಪ್ಲೇಯರಲ್ಲಿ ಟೈಟ್ ಮಾಡಿ. ಆನಂತರ ಈ ರೀತಿ ಕಟ್ರ್ ತಗೊಳ್ಳಿ. ನೋಡಿ, ಆ ರೀತಿ ಹಿಡ್ಕೊಳ್ಳಿ. ಅಲ್ಲಿ ಕೊನೆಯಲ್ಲಿ ಆ ಥ್ರೆಡ್ಡಿಂಗ್ ಮೇಲೆ ಹಿಡ್ಕೊಳ್ಳಿ. ಥ್ರೆಡ್ಡಿಂಗ್ ಮೇಲೆ ಹಿಡ್ಕೊಂಡು ಪ್ರೆಸ್ ಮಾಡಿ, ಒಂದು 3-4 ಸಾರಿ ಪ್ರೆಸ್ ಮಾಡಿ, ಮೀಡಿಯಮ್ಮಾಗಿ ಪ್ರೆಸ್ ಮಾಡಿ. ಆಮೇಲೆ ಮುಚ್ಚಳ ಬರುತ್ತಿಲ್ಲ ನೋಡಿ, ಟೈಟ್ ಆಗಿದೆ ಅಂದರೆ ಬಿಟ್ಬಿಡಿ, ಅಲ್ಲಿ ಮುಗಿದೋಯ್ತು. ಅಲ್ಲಿ ಒಂದು ತಾಯ್ತ ರೆಡಿ ಆಯ್ತು. ಈಗ ಚಿಕ್ಕ ತಾಯ್ತ ರೆಡಿ ಆಯಿತು. ಇನ್ನು ದೊಡ್ಡ ತಾಯ್ತ ಬೇಕಲ್ಲ, ಯಾವುದು ದೊಡ್ಡ ತಾಯ್ತ, ಅದು ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳೋದು. ಗೊತ್ತಾಯ್ತಲ್ಲ. ಇದು ನೋಡಿ, ಊತ್ಕಡ್ಡಿ ತೊಗೊಂಡಿದ್ದು ನೇತು ಗೊತ್ತಾ? ಊತ್ಕಡ್ಡಿ. ಈ ಕಡ್ಡಿಗಳೇನು ಗೊತ್ತಾ? ಆಮೇಲೆ ಹೇಳ್ತೀನಿ ನಾನು ನಿಮ್ಗೆ ಏನಕ್ಕೆ ಅಂತ. ದಾರ ಹಾಕ್ಲಿಕ್ಕೆ ರೀ. ಈಗ ದಾರ ಹಾಕಬೇಕು. 10-20 ತಾಯ್ತ ಒಂದೇ ಸಾರಿ ರೆಡಿ ಮಾಡ್ಕೊತೀರಾ ಅಂತ ಹೇಳ್ಕೊಳ್ಳಿ. ಹೆಂಗೆ ದಾರ ಹಾಕ್ತೀರಾ? ಬೇಗನೆ ಕೆಲಸ ಆಗಬೇಕು. ಅದು ನೋಡಿ, ಈ ರೀತಿ ಕಡ್ಡಿನ, ಆ ಊತ್ಕಡ್ಡಿದ್ದು ಒಂದು ಕಡ್ಡಿ ಇರುತ್ತಲ್ಲ ವೇಸ್ಟು, ಆ ಕಡ್ಡಿನ ಮುರ್ಕೊಳ್ಳಿ. ಈ ರೀತಿ ಆ ಊತ್ಕಡ್ಡಿದ್ದು ವೇಸ್ಟ್ ಇರುತ್ತಲ್ಲ ರೀ, ಅದನ್ನು ಮುರ್ಕೊಬಿಟ್ಟು ಅದರಲ್ಲಿ ದಾರ ಹಾಕಿ. ಮುರ್ಕೊಬಿಟ್ಟು ಏನು ಮಾಡ್ತೀರಾ, ಈ ದಾರ ಹಾಕ್ಬಿಟ್ರೆ ಏನಾಗುತ್ತೆ, ಆ ರೀತಿ ಸಿಕ್ಸಿ ಅದರಲ್ಲಿ ಮುರ್ಕೊಬಿಟ್ರೆ ಸೀಳ್ಕೊಳ್ಳುತ್ತೆ. ಸೀಳ್ಕೊಂಡಾಗ ಅದರೊಳಗಡೆ ದಾರ ಹಾಕ್ಬಿಟ್ಟು ಹಿಡ್ಕೊಳ್ಳುತ್ತೆ. ದಾರ ಹಾಕಿದ್ರೆ ಒಳಗಡೆ ಸೀಳ್ಕೊಳ್ಳುತ್ತಲ್ಲ. ಕಡ್ಡಿ ಮುರಿದ್ರೆ ದಾರ ಆಗುತ್ತೆ, ಕಡ್ಡಿ ಮುರಿದ್ರೆ ಏನಾಗುತ್ತೆ, ಸೀಳ್ಕೊಳ್ಳುತ್ತೆ. ಕಡ್ಡಿ ಮುರಿದ್ರೆ ಸೀಳ್ಕೊಳ್ಳುತ್ತೆ. ಅದರೊಳಗಡೆ ದಾರ ಹಾಕಿ ಹಿಡ್ಕೊಳ್ಳಿ, ಪ್ರೆಸ್ಸಾಗಿ ಕೈಯಲ್ಲಿ ಹಿಡ್ಕೊಬಿಟ್ಟು ತಾಯ್ತದ ಓಲುಗಳಿರುತ್ತಲ್ಲ 3 ಕಡೆ ರಿಂಗ್ ಒಳಗಡೆ ಸೇರಿಸಿ, ಈ ಕಡೆಯಿಂದ ಆ ಕಡೆ ಹೇಳ್ಕೊಳ್ಳಿ. ಅಷ್ಟೇ, ವೆರಿ ಸಿಂಪಲ್. ಈ ಕಡೆಯಿಂದ ಆ ಕಡೆ ಹಾಕಿ ಸೇರಿಸ್ಬಿಟ್ಟು ಹೇಳ್ಕೊಂಡ್ರೆ ಬಂದುಬಿಡುತ್ತೆ. ಆಮೇಲೆ ಕಟ್ಬಿಡೋದು ಅಷ್ಟೇ. ಗೊತ್ತಾಯ್ತಲ್ಲ. ನೋಡಿ, ಅಲ್ಲಿ ಹೋಲ್ಸ್ ಇರುತ್ತಲ್ಲ, ಇವಾಗ ಆ ಕಡ್ಡಿನ ಮುರಿದಿದ್ರ ಕರೆಕ್ಟಾ? ಊತ್ಕಡ್ಡಿದ್ದು ಕಡ್ಡಿ ವೇಸ್ಟ್ ಇರುತ್ತಲ್ಲ, ಅದು ಮುರಿದಾಗ ಅದು 2 ದಬ್ಬೆ ಆಯಿತು. ದಬ್ಬೆ ಅಂತೀರಾ, ಸೀಳ್ಕೊಂಡಿದೆ ಅಂತೀರಾ. 2 ಪೀಸ್ ಥರ ಆಗಿರುತ್ತೆ, ಸೀಳ್ಕೊಂಡಿರುತ್ತೆ. ಅದರಲ್ಲಿ ದಾರ ಹಾಕಿದ್ರೆ ಅಲ್ವಾ, ಹಿಡ್ಕೊಂಡಿದ್ರೆ ಕೈಯಲ್ಲಿ, ಬೆರಳಲ್ಲಿ ಅಲ್ವಾ. ಬೆರಳಲ್ಲಿ ಹಿಡ್ಕೊಂಡ್ರೆ ದಾರ ಏನಾಗ್ತದೆ, ಈಗ ಕಡ್ಡಿ ಆ ಕಡೆ ಸೇರಿಸಿದ್ರೆ ಬಂದುಬಿಡುತ್ತೆ.
ಆಮೇಲೆ ಆ ಸೀಳ್ಕೊಂಡಿರೋ ದಾರದ ಹತ್ರ ನಿಧಾನಕ್ಕೆ ಬಿಡಿಸ್ಕೊಳ್ಳಿ. ಅಲ್ಲಿ ನೋಡಿ ಯಾವ ರೀತಿ ಇದೆ ನೋಡಿದ್ರಲ್ಲ ಪೀಸು, ಬಿಡಿಸ್ಕೊಳ್ಳಿ. ಎಷ್ಟು ಬೇಕು ಕುತ್ತಿಗೆಗೆ ಹಾಕೋಕ್ಕೆ, ಸೊಂಟಕ್ಕೆ ಕಟ್ಟೋಕ್ಕೆ, ಸೊಂಟಕ್ಕಾದರೂ ಕಟ್ಕೊಳ್ಳಿ, ಕುತ್ತಿಗೆಗಾದ್ರೂ ಹಾಕ್ಕೊಳ್ಳಿ, ಕೈಗಾರ ಕಟ್ಕೊಳ್ಳಿ ಬಿಡ್ರಿ ಭಕ್ತರು ಅಲ್ವಾ. ಒಂದಷ್ಟು ಉದ್ದ 1 ಮೀಟರ್ ದಾರ, ಅರ್ಧ ಮೀಟರ್ ಉದ್ದ ಕಟ್ ಮಾಡೋಕ್ಕೆ, ಅರ್ಧ ಮೀಟರ್ ಉದ್ದ ಕಟ್ ಮಾಡಿ. ಟೋಟ್ಲಾಗಿ 1 ಮೀಟ್ರ್ ಕಟ್ ಮಾಡ್ಕೊಳ್ಳಿ. 1 ಮೀಟ್ರ್ ದಾರ ತಗೊಂಡ್ರೆ ಸಾಕು. ಆಮೇಲೆ ಅದಕ್ಕೆ 1-2 ಸಾರಿ ಗಂಟು ಹಾಕಿ, 2 ಸಾರಿ ಬಂದ್ ಮಾಡಿ ಗಂಟು, ಗೊತ್ತಾಯ್ತಲ್ಲ. 2 ಸಾರಿ ಗಂಟು ಹಾಕಬೇಕು. ಆಮೇಲೆ ಅರ್ಧ ಮೀಟ್ರ್ ಉದ್ದ ಇರಲಿ, ಅರ್ಧ ಮೀಟ್ರು 2 ದಾರ ಉದ್ದ ಇರಲಿ. ಟೋಟ್ಲಾಗಿ 1 ಮೀಟ್ರ್ ದಾರ ಆಗುತ್ತೆ, ಖರ್ಚಾಗುತ್ತೆ ಒಂದು ತಾಯ್ತಕ್ಕೆ. ಆಮೇಲೆ ಕಲ್ಲರ್ ಯಾವುದು ಅಂತ ಹೇಳಿಲ್ಲ, ವೈಟು, ಬ್ಲ್ಯಾಕು, ರೆಡ್ ಆಗಬೇಕು ಕಲ್ಲರ್ ಯಾವಾಗಲೂ ಶತ್ರುನಾಶಕ್ಕೆ. ನೆನ್ಪಿಟ್ಕೊಳ್ಳಿ, ಶತ್ರುನಾಶಕ್ಕೆ ಯಾವ ಕಲರ್ ದಾರ ಆಗಬೇಕು ಗೊತ್ತಾ? ವೈಟು, ರೆಡ್ಡು, ಬ್ಲ್ಯಾಕು ಒಂದರಲ್ಲೇ ಇರ್ತದೆ ನೋಡಿ. ಒಂದೇ ದಾರದಲ್ಲಿ 3 ಇದ್ದಾವೆ. ವೈಟು, ರೆಡ್ಡು, ಬ್ಲ್ಯಾಕ್ ಇದೆ. ಈ ಶತ್ರುನಾಶಕ್ಕೆ, ದಾರಿದ್ರ್ಯ ನಾಶಕ್ಕೆ, ರೋಗನಾಶಕ್ಕೆ. ಯಾರ್ಯಾರೋ ಹಿಂಸೆ ಕೊಡ್ತಾರಲ್ಲ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ, ಅಥವಾ ತೋಟಗಳ ಹತ್ರ, ಗದ್ದೆಗಳ ಹತ್ರ, ನಿಮ್ಮ ಜಮೀನು ಹತ್ರ, ಸೈಟ್ ಹತ್ರ, ಮನೆ ಹತ್ರ, ಅಥವಾ ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಅಥವಾ ಫ್ಯಾಕ್ಟ್ರಿಯಲ್ಲಿ, ಆಫೀಸುಗಳಲ್ಲಿ ಎಲ್ಲ ಕಡೆ ಶತ್ರುಗಳು ಇರ್ತಾರೆ ರೀ, ಕೆಟ್ಟವರು. ಒಬ್ಬರು ಒಳ್ಳೆಯವರಿದ್ರೆ 9 ಜನ ಕೆಟ್ಟವರು, ಒಬ್ಬರು ಒಳ್ಳೆಯವರಿದ್ರೆ 9 ಜನ ಕೆಟ್ಟವರು. ಇಲ್ಲಂದ್ರೆ ಅವ್ರಿಗೆ ಏನು ಮಾಡಬೇಕು, ಈ ರೀತಿ ತಾಯ್ತ ರೆಡಿ ಮಾಡ್ಕೋಬೇಕು. ಅವ್ರಿಗೆ ಬತ್ತಿ ಇಡಬೇಕು ನಾವು, ಗೊತ್ತಾಯ್ತಲ್ಲ. ಇದು ಕಟ್ಕೋಬೇಕು. ನಿಮ್ಮ ಜೊತೆಲಾದರೂ ಇಟ್ಕೊಳ್ಳಿ, ಸಣ್ಣ ಬಾಕ್ಸಲ್ಲಿ ನಾನು ಹಾಕಿ ಕಳಿಸ್ತೀನಿ ಪೋಸ್ಟಲ್ಲಿ, ಅದರಲ್ಲಿ ಇಟ್ಕೋಬೋದು. ಓಕೆ, ಅದಾಯಿತು, ಚಿಕ್ಕದೇನೋ ಆಯಿತು ತಾಯ್ತ. ಈಗ ದೊಡ್ಡದು, ಇದು ನೋಡಿ ದೊಡ್ಡದು ಶೀಟು, ಅದರಲ್ಲಿ ನಾವು ಪುಡಿ ಹಾಕಿದ್ದೀನಿ. ಈಗ ಒಂದು ಜಟಾಮಸಿ ಅದು ಅಂತ ಹಾಕೋಬೇಕು, ಗೊತ್ತಾಯ್ತಲ್ಲ. ಇದು ದೊಡ್ಡದು ತಯಾರು ಮಾಡೋಕ್ಕೆ, ಒಂದು ಯಂತ್ರ ತಯಾರು ಮಾಡೋಕ್ಕೆ ಯಾವ ರೀತಿ ಅಂತ ತೋರಿಸ್ತೀನಿ ನಾನೀಗ, ಗೊತ್ತಾಯ್ತಲ್ಲ. ಚಿಕ್ಕ ತಾಯ್ತ ಹೆಂಗೆ ಮಾಡಿದ್ರೆ ದೊಡ್ಡ ತಾಯ್ತ ಹಂಗೆ ಮಾಡ್ಕೊಳ್ಳಿ. ಈಗ ಇದು ಹೊರಗಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಬಿಡ್ತೀನಿ. ಇದು ಬೇರೆ ಥರ ಸರಿ ನೋಡ್ರಿ. ಇದು ಬಂದು ಆದಿಶೇಷ ಅಥವಾ ನಾಗಪಾಶ ಭೂತಾಳೆ ಹೆಂಗಿರುತ್ತೆ, ಆದಿಶೇಷನ ಥರ ಇರುತ್ತೆ, ಅಂದರೆ ಸರ್ಪದ ಆಕಾರದಲ್ಲಿರುತ್ತೆ. ಇದನ್ನು ನಾವು ಯಾವ ರೀತಿ ಆದರೂ ಯಂತ್ರಗಳನ್ನು ಮಾಡ್ಕೋಬೋದು. ಮನೆ ಬಾಗಿಲು ಕಟ್ಟಲಿಕ್ಕೆ ನಾವು ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬೇಕು. ತಾಯ್ತ ಒಳಗೆ ಹಾಕಬೇಕು ಅಂತೇನಿಲ್ಲ, ತಾಯ್ತದ ಒಳಗಡೆ ಹಾಕ್ದಿರೇ ನಾವು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಂಡು ಇದ್ರ ಮೇಲೆ ನಾವು ಯಂತ್ರವನ್ನು ಸುತ್ತಬೋದು. ಇದು ಬೇರೆ ಮೆಥೆಡ್ಡು ನೋಡ್ರಿ. ಚಿಕ್ಕ ತಾಯ್ತ ಆಯಿತು, ದೊಡ್ಡ ತಾಯ್ತ ಆಯಿತು, ಅವೆರಡು ಒಂದೇ ರೀತಿ ಇರುತ್ತೆ. ಆದರೆ ಇದು ಹಂಗಲ್ಲ. ಇದು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಜಟಾಮಸಿ ಯಾಕೆ ನಾವು ಯೂಸ್ ಮಾಡಿದ್ದೀವಿ ಅಂತ ಗೊತ್ತಾ ನಿಮಗೆ? ಕಾಲಭೈರವ, ಮಹಾಕಾಳಿ ಅವ್ರ ಜೊತೆ ಸರ್ಪ ಇರುತ್ತೆ, ಮಹಾಕಾಳ ಸರ್ಪ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಮಹಾಕಾಳ ಸರ್ಪ. ನೋಡಿ, ಈ ರೀತಿ ಶೀಟ್ ಇರುತ್ತಲ್ಲ, ಆ ಶೀಟಿನಲ್ಲಿ ಪೌಡ್ರ್ ಹಾಕಿ, ಗಿಡಮೂಲಿಕೆಗಳು ಪೌಡ್ರ್ ಹಾಕಿ ಅದರಲ್ಲಿ ಇದು ಇಟ್ಬಿಟ್ಟು ಸುತ್ತಬೇಕು, ಗೊತ್ತಾಯ್ತಲ್ಲ. ಹಾಗೆ ಮಾಡಿದ್ರೆ ಏನಾಗುತ್ತೆ, ಹೊರಗಡೆಯಿಂದ ನಾವು ಯಂತ್ರವನ್ನು ಫಿಟ್ ಮಾಡೋದು. ಹೊರಗಡೆಯಿಂದ ಅಂದರೆ ಒಂದು ಯಂತ್ರ ರೆಡಿ ಮಾಡಿ, ಶೀಟ್ನಲ್ಲಿ ಮಂತ್ರ ಬರೆದು ಯಂತ್ರ ರೆಡಿ ಮಾಡಿ ಅದಕ್ಕೆ ನಾವು ದಾರವನ್ನು ಸುತ್ತೋದು. ಅಂದರೆ ಆ ಯಂತ್ರದಲ್ಲಿ ನಾವು ಪೌಡ್ರೆಲ್ಲ ಹಾಕೋಬೇಕು. ದಾರ ನೀವು ಆಯ್ಕೆ ಯಾವುದು ಆಯ್ಕೆ ಮಾಡ್ಕೋಬೇಕು, ಕೆಂಪುದು, ಬಿಳಿಯದು, ಕಪ್ಪುದು, ಗೊತ್ತಾಯ್ತಲ್ಲ. ನೋಡಿ, ಈಗ ನಾನೇನು ಮಾಡಿದೆ, ಜಟಾಮಸಿ ಸ್ವಲ್ಪ ಜಟಾಮಸಿ ಅಂದರೆ ವೀರಭದ್ರ ಸ್ವಾಮಿ ಮಹಾಕಾಳ ಭೈರವೇಶ್ವರನ ಜಟಾಮಸಿ ಅಂದರೆ ಮಹಾಕಾಳಿ ಜಡೆ ಅದು ಹಾಕ್ಕೋಬೇಕು. ಹಾಗೆ ಆದಿಶೇಷನ ಸ್ವರೂಪ ಜಡೆ ಭೂತಾಳೆ ಆದಿಶೇಷನ ಸ್ವರೂಪ ಅದನ್ನು ಹಾಕ್ಕೋಬೇಕು. ಯಾವುದರಲ್ಲಿ ಒಂದು ಯಂತ್ರ ಮಾಡಿರ್ತೀವಲ್ಲ ಅದರಲ್ಲಿ ಆ ಯಂತ್ರಕ್ಕೆ ಈ ರೀತಿ ಸುತ್ತಬಿಡಬೇಕು, ಯಂತ್ರನ ಈ ರೀತಿ ಸುತ್ತಬಿಡ್ಬೇಕು. ಅದಕ್ಕೆ ನೋಡಿ ನಾನು ಸುತ್ತಬಿಟ್ಟಿದ್ದೀನಿ. ಈಗ ಅದೇ ರೀತಿ ಒಂದು ದೊಡ್ಡದು ಮಾಡ್ಕೊಳ್ಳಿ. ಈ ರೀತಿ ನೋಡಿ, ದೊಡ್ಡದು ಕೂಡ ಯು ಆಕಾರಲ್ಲಿ ಮಾಡ್ಕೊಳ್ಳಿ, ಯು ಆಕಾರ, ಸಿ ಅಥವಾ ಯು, ಗೊತ್ತಾಯ್ತಲ್ಲ. ಸಿ ಅಥವಾ ಯು ಆ ರೀತಿ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದೆಲ್ಲ ಮಾಡ್ಕೋಬೋದು, ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದೆಲ್ಲ ನೀವು ಮಾಡ್ಕೋಬೋದು, ನಿಮ್ಮಿಷ್ಟ. ಅದು ಸೀಟ್ ಕಟ್ ಮಾಡ್ಕೋಬೇಕಷ್ಟೇ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಈ ರೀತಿ ಸೀಟ್ ತೊಗೊಳ್ಳಿ, 9 ಮನೆ ಮಾಡ್ಕೊಳ್ಳಿ, ಅದರಲ್ಲಿ ಮಂತ್ರ ಬರೀರಿ. ಈ ರೀತಿ ಸಿ ಆಕಾರದಲ್ಲಿರೋ ಒಂದು ಯಾವ ಭೂತಾಳೆ, ನಾಗಪಾಶ ಅಥವಾ ಜಡೆ ಭೂತಾಳೆಗೆ ಸುತ್ತಬಿಡಿ, ಗೊತ್ತಾಯ್ತಲ್ಲ. ಈ ರೀತಿ ಸುತ್ತಬಿಟ್ರೆ ಮುಗ್ದೋಯ್ತು, ಗೊತ್ತಾಯ್ತಲ್ಲ. ಆದರೆ ಪೌಡ್ರ್ ಹಾಕ್ಬೇಕು ಅದರಲ್ಲಿ. ಆಗಲೇ ನಾನು ತೋರಿಸಿದ್ನಲ್ಲ, ಆ ರೀತಿ ಪೌಡ್ರ್ ಹಾಕಿ ಫಿಟ್ ಮಾಡಬೇಕು. ನಾನು ಸುಮ್ಮನೆ ಇವಾಗ ನಿಮಗೆ ತೋರಿಸ್ತಾ ಇರೋದು ರಪ್ಪಾಗಿ, ಗೊತ್ತಾಯ್ತಲ್ಲ. ಪೌಡ್ರ್ ಹಾಕಬೇಕು, ಜಟಾಮಸಿ ಹಾಕಬೇಕು, ಈ ಮಂತ್ರ ಎಲ್ಲ ಬರೀಬೇಕು, ಅದರಲ್ಲಿ
ಶೀಟಲ್ಲಿ ಬರೆದ್ಬಿಟ್ಟು ಈ ಮಂತ್ರ ಎಲ್ಲ ಬರೆದ್ಬಿಟ್ಟು ಪೌಡ್ರ್ ಹಾಕಿ ಜಟಾಮಸಿ ಹಾಕಿ ಕಲ್ಲರ್ ದಾರ, ಯಾವ ಕಲ್ಲರು, ವೈಟ್ ಕಲ್ಲರು, ಬ್ಲ್ಯಾಕ್ ಕಲರ್ ಅದೆಲ್ಲ. ಆಮೇಲೆ ಆ ಶೀಟಿಗೆ ಇದೆಲ್ಲ ಹಾಕಬೇಕು, ಗೋರೋಜನ ಅಂಜನ ಇವೆಲ್ಲ ಹಾಕಿರಬೇಕು. ನಾನು ಸುಮ್ಮನೆ ನಿಮ್ಗೆ ತೋರಿಸಿದ್ದೀನಿ ಕಟ್ಟೋದು ಯಾವ ರೀತಿ, ಈ ರೀತಿ ಸುತ್ತೋದು ಯಾವ ರೀತಿ ಅಂತ. ಗೊತ್ತಾಯ್ತಲ್ಲ, ಅದೆಲ್ಲ ನೀವು ಮಾಡ್ಕೊಳ್ಳಿ. ಶೀಟಲ್ಲಿ ಆವಾಗಲೇ ತೋರಿಸ್ಬಿಟ್ನಲ್ಲ, ಆ ರೀತಿ ಪೇಪರ್ನಲ್ಲಿ ಬರೆದು ಆ ಶೀಟ್ನಲ್ಲಿ 9 ಮನೆ ಮಾಡಿ ಅದೆಲ್ಲ ಮಂತ್ರ ಬರೆದು ಈ ರೀತಿ ಪಿಟ್ ಮಾಡಬೇಕು. ಗೊತ್ತಾಯ್ತಲ್ಲ, ಪೌಡ್ರೆಲ್ಲ ಹಾಕ್ಬಿಟ್ಟು ಆಮೇಲೆ ಜಟಾಮಸಿ, ಆಮೇಲೆ ಜಡಾಬುತ್ತಾಳೆ. ಅದು ಜಡಾಬುತ್ತಾಳೆ ಅದೇ ಇರುತ್ತೆ, ಆದರೆ ಜಟಾಮಸಿ ಸ್ವಲ್ಪ ಹಾಕ್ಕೋಬೇಕು. ಗೊತ್ತಾಯ್ತಲ್ಲ, ಈಗೇನಾಯಿತು, ಜಡೆ ಬೂತಾಳೆ ಯಂತ್ರ ರೆಡಿ ಆಯಿತು ದೊಡ್ಡದು. ಗೊತ್ತಾಯ್ತಲ್ಲ, ದೊಡ್ಡದು ಯಂತ್ರ ರೆಡಿ ಆಯಿತು, ಚಿಕ್ಕದು ರೆಡಿ ಆಯಿತು, ಚಿಕ್ಕ ತಾಯ್ತ ರೆಡಿ ಆಯಿತು, ದೊಡ್ಡ ತಾಯ್ತ ರೆಡಿ ಆಯಿತು. ನೆನ್ಪಿಟ್ಕೊಳ್ಳಿ ಏನೇನಿದೆ ನೋಡಿ, ಚಿಕ್ಕ ತಾಯ್ತ, ದೊಡ್ಡ ತಾಯ್ತ ಅವೆರಡು ಒಂದೇ ರೀತಿ ಮಾಡಿ. ಆಮೇಲೆ ಚಿಕ್ಕ ಜಡೆ ಬೂತಾಳೆ, ದೊಡ್ಡ ಜಡೆ ಬೂತಾಳೆ, ಅದು ಕೂಡ ಒಂದೇ ರೀತಿ ಮಾಡಿ. ಆಮೇಲೆ ನೀರು ತಗೊಳ್ಳಿ ಕೈಯಲ್ಲಿ, ಈ ರೀತಿ ನೀರು ತಗೊಳ್ಳಿ. ಏತಕ್ಕೆ ಅಂದರೆ ಆ ತಟ್ಟೆನಲ್ಲಿ ನಾನು ಅಷ್ಟಗಂಧ, ನಾಗಸಿಂಧೂರ, ಈಬತ್ತಿ, ಗಿಡಮೂಲಿಕೆ ಪೌಡ್ರ್ ಹಾಕಿದ್ದೀನಿ ಆ ತಟ್ಟೆನಲ್ಲಿ. ಗೊತ್ತಾಯ್ತಲ್ಲ, ನೀರು ತಗೊಂಡು ಪಾತಾಳ, ಗಂಗಾ, ಚಾಮನಾಚ, ಯೋಗೋದಾವರಿ, ಭೀಮಚಂದ್ರ, ಆಟಕೇಶ್ವರ, ಸಿದ್ದೇಶ್ವರ, ಧರ್ಮಸ್ಥಳ, ಗೋಕರ್ಣ, ಶ್ರೀಶೈಲ, ಶ್ರೀ ತೀರ್ಥಾಂತರ, ಕೋಡ್ಲೇಶ್ವರ, ಗುಟ್ಟಾಳ, ಸೀತೆ, ಕೈವರ, ಕಾಶಿ, ಪುಣ್ಯತೀರ್ಥ, ಸಾಗರ, ನದಿ, ವಂಡಕೊಂಡ, ಗಂಗಾಜಲ, ಮಂಡಕೊಂಡ, ಗಂಗಾಜಲಂ ಅಂತ ಹೇಳ್ಬಿಟ್ಟು ಆ ನೀರನ್ನ ಹಾಕ್ಬಿಟ್ಟು ಈ ರೀತಿ ಅದನ್ನು ಗಂಧ ಥರ ಮಾಡ್ಕೋಬೇಕು. ಅದನ್ನು ಇವೆಲ್ಲದಕ್ಕೂ ಇಡಬೇಕು ಪೇಸ್ಟ್. ಆ ಪೇಸ್ಟ್ನ ಇಡಬೇಕು ಎಲ್ಲದಕ್ಕೂ, ಯಾವುದೇ ತಾಯ್ತ ಆಗಲಿ, ಯಾವುದೇ ಯಂತ್ರ ಆಗಲಿ, ಗಿಡಮೂಲಿಕೆಗಳು ಪೌಡ್ರು, ಈಬತ್ತಿ ಪೌಡ್ರು, ಅಷ್ಟಗಂಧ, ಹೋಮ ಅಲ್ಲಿ ಮಾಡಿರ್ತೀವಲ್ಲ ಪೌಡ್ರು, ಆಮೇಲೆ ದೇವಸ್ಥಾನಗಳ ಹತ್ರ ಇಂದ ತೀರ್ಥಕ್ಷೇತ್ರಗಳಿಂದ ತಂದಿರೋ ಈಬತ್ತಿ ಭಂಡಾರ ಎಲ್ಲ ಇಟ್ಕೊಂಡಿರ್ಬೇಕು ಒಂದು ಡಬ್ದಲ್ಲಿ ಹಾಕ್ಕೊಂಡು. ಅದನ್ನು ಆ ರೀತಿ ತಟ್ಟೆಯಲ್ಲಿ ಹಾಕ್ಕೊಂಡು ನೀರು ಹಾಕಿ ಅದನ್ನು ಕಲಿಸ್ಬಿಟ್ಟು ಸ್ವಲ್ಪ ತೇದ್ಬಿಟ್ಟು ಆ ರೀತಿ ಇಟ್ಕೋಬೇಕು. ಆವಾಗ ಅದೇ ಪರಿಪೂರ್ಣ. ಓಕೆನಾ, ಇನ್ನೇನಿದ್ರೆ ಮಂಗಳಾರತಿ ಇರುತ್ತೆ. ಗೊತ್ತಾಯ್ತಲ್ಲ, ಇದಿಟ್ಮೇಲೆ ಮಂಗಳಾರತಿ. ಇದೆಲ್ಲ ಏರ್ ಸಿಂಗಿಗೂ ಇದೇ ರೀತಿ ಇಡ್ರಿ. ಏರ್ ಸಿಂಗಿಗೆ, ಉಗ್ರ ಭೂತಾಳೆಗೆ, ಯಾವುದೇ ಯಂತ್ರ ತಂತ್ರ ಮಂತ್ರ ನೀವೇನೆಲ್ಲ ಮಾಡ್ತೀರ ಅದೆಲ್ಲಕ್ಕೂ ಆ ರೀತಿ ಮಾಡಬೇಕು. ಆಮೇಲೆ ದೀಪ ಹಚ್ಕೋಬೇಕು, ಊದ್ಕಡ್ಡಿ ಹಚ್ಕೋಬೇಕು. ನಾವು ಯೋಗಿಗಳು ರೀ, ನಾವು ಯೋಗಿಗಳು, ತಪಸ್ವಿಗಳು. ನೀವು ದೊಡ್ಡದಾಗಿ ಫೋಟೋ ಇಡಬೇಕು, ವಿಗ್ರಹ ಇಡಬೇಕು. ದೇವಸ್ಥಾನ ಆಗಲಿ, ದರ್ಗಾ ಆಗಲಿ, ಎಲ್ಲೇ ಆಗಲಿ ನಿಮ್ಗೆ ಇಷ್ಟ ಬಂದಾಗ ನೀವು ಪೂಜೆ ಮಾಡ್ಕೊಳ್ಳಿ. ಒಳ್ಳೆಯ ಮೂರ್ತಿ ಇಟ್ಕೊಳ್ಳಿ, ಫೋಟೋ ಇಟ್ಕೊಳ್ಳಿ, ಒಳ್ಳೆಯ ಶೃಂಗಾರ ಮಾಡ್ಕೊಳ್ಳಿ, ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಏನೆಲ್ಲ ನೀವು ಅಭಿಷೇಕ ಅದು ಇದು ಮಾಡ್ತೀರಿ ಮೂರ್ತಿಗಳು ಅವೆಲ್ಲ ಮಾಡ್ಕೊಳ್ಳಿ. ಆದಮೇಲೆ ಈ ರೀತಿ ಒಂದು ದೀಪ ಇಟ್ಕೊಂಡು ದೊಡ್ಡದಾಗಿ ಮಾಡ್ಕೊಳ್ಳಿ. ನಾನು ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೆ. ನೀವು ಯಥೇಚ್ಛವಾಗಿ ಪೂಜೆ ಮಾಡ್ಕೊಳ್ಳಿ. ನಾವು ಯಾವಾಗಲೂ ತಪಸ್ಸಾಧನೆ ಮಾಡೋರು, ಎಲ್ಲವನ್ನು ಬಿಟ್ಟವರು ಸನ್ಯಾಸಿಗಳು. ನಾವು ಯಾವುದೇ ಪೂಜೆ ಗೀಜೆ ಅವೆಲ್ಲ ಮಾಡಬೇಕಾಗಿಲ್ಲ, ವಿಗ್ರಹ ಆರಾಧನೆ ಮಾಡಬೇಕಾಗಿಲ್ಲ. ಗೊತ್ತಾಯ್ತಲ್ಲ, ಯಾವುದೇ ನಮಗೆ ನಿಯಮನಾಮಗಳು ಯಾವುದೂ ಇರೋದಿಲ್ಲ, ಈ ಶಾಸ್ತ್ರ ಗೊತ್ತುಗಳು ಇರೋದಿಲ್ಲ. ನಮ್ಮಲ್ಲಿ ಒಂದು ಶಕ್ತಿ ಇರುತ್ತೆ, ನಿರಾಕಾರ ಬ್ರಹ್ಮ. ನಿರ್ಗುಣ ಉಪಾಸನೆ ನಮ್ಮದು. ನಿರಾಕಾರ ಬ್ರಹ್ಮ, ಸರ್ವವ್ಯಾಪಕತ್ವ, ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷದಲ್ಲಿ ನಾವು ಇರ್ತೀವಿ. ಯಾವಾಗಲೂ ಯೋಗ ಸಮಾಧಿಯಲ್ಲಿರ್ತೀವಿ. ನಾವು ಬರೀ ನಮ್ಮಲ್ಲಿರೋ ಒಂದು ಶಕ್ತಿ ಸುಮ್ಮನೆ ನಾವು ಸ್ಪರ್ಶ ಮಾಡಿದ್ರೆ ಸಾಕು ಯಾವುದೇ ವಸ್ತುಗೆ, ಅದಕ್ಕೆ ನಮ್ಮಲ್ಲಿರೋ ಯೋಗ ಶಕ್ತಿ ರವಾನೆ ಆಗುತ್ತೆ. ಅಥವಾ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡಿಂದ ಬಯೋ ಎನರ್ಜಿ ಅಥವಾ ಯೋಗ ಶಕ್ತಿ ಅದಕ್ಕೆ ಸೇರ್ಪಡೆ ಆಗುತ್ತೆ, ಸಂಯೋಗ ಆಗುತ್ತೆ, ಲೀನ ಆಗುತ್ತೆ. ಇದು ಯಂತ್ರ ತಯಾರು ಮಾಡೋ ಒಂದು ವಿಧಾನ. ಗೊತ್ತಾಯ್ತಲ್ಲ, ನೀವು ಹಂಗಲ್ಲ, ಪೂಜೆ ಗೀಜೆ ಮಾಡಿ ಪ್ರೇಯರ್ ಮಾಡಿ ಹೆಚ್ಚಿನ ಭಕ್ತಿ, ಗುರುಭಕ್ತಿ, ದೈವಭಕ್ತಿ ಇರಬೇಕು. ಆಗ ಈ ರೀತಿ ಯಂತ್ರಗಳು ರೆಡಿ ಆಗುತ್ತೆ, ಶಕ್ತಿ ಇರುತ್ತೆ. ನಿಮ್ಮ ಭಕ್ತರಿಗೆ ಇದನ್ನು ಕೊಡ್ಬೋದು. ನೋಡಿ, ಇದನ್ನು ಮನೆ ಬಾಗಿಲಿಗೆಲ್ಲ ಕಟ್ಬೋದು, ಒಳಗೆ ಹೊರಗೆ ಕಟ್ಟಬೇಕು, ಒಳಗೆಲ್ಲ ಹೊರಗೆ, ಶತ್ರುಗಳಿಂದ ಕಾಪಾಡೋಕ್ಕೆ. ಇದು ಅಷ್ಟೇ, ಆಫೀಸ್ ಇರ್ಬೋದು, ಯಾವುದೇ ವೆಹಿಕಲ್ ಇರ್ಬೋದು, ಯಾವುದೇ ಮನೆ ಇರ್ಬೋದು, ಯಾವುದೇ ಹೋಟೆಲ್ ಅಂಗಡಿ ಇರ್ಬೋದು, ಶತ್ರುಗಳ ನಾಶಕ್ಕೆ ನಿಮ್ಮ ಜಮೀನು ಹತ್ರ, ಸೈಟ್ ಹತ್ರ, ಹೊಲಗಳ ಹತ್ರ ಕಟ್ಕೋಬೋದು. ಶತ್ರುಗಳ ನಾಶಕ್ಕೆ ಉಗ್ರ ಸರ್ಪ, ಪಾಶ ಅಥವಾ ಜಡಾಭೂತಾಳೆ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಾಗಪಾಶ ಜಡಾಭೂತಾಳೆಯಿಂದ ಯಂತ್ರಗಳನ್ನು, ತಾಯ್ತಗಳನ್ನು ಮಾಡೋದು ಹೇಗೆ ಅಂತ ನೀವು ಈ ವಿಡಿಯೋನಲ್ಲಿ ನೋಡಿದ್ದೀರಾ. ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ನೋಡಿದ್ದೀರಾ. ಶತ್ರುಗಳ ನಾಶ, ಮನೆಯಲ್ಲೇ ಶತ್ರುಗಳಿರಲಿ, ಅಕ್ಕಪಕ್ಕ ಶತ್ರುಗಳಿರಲಿ, ನೀವೆಲ್ಲಿ ಕೆಲಸ ಕಾರ್ಯ ಮಾಡ್ತೀರಾ ಅಲ್ಲೇ ಶತ್ರುಗಳಿರಲಿ, ಅಥವಾ ಯಾವುದೇ ಊರಲ್ಲಿ ಲೋಕದಲ್ಲಿರಲಿ, ಅಂಥವರು ಈ ಪಾಶಕ್ಕೆ, ನಾಗಪಾಶಕ್ಕೆ ಒಳಗಾಗಬೇಕಾಗುತ್ತೆ. ಜಡೆ ಭೂತಾಳೆ ಅಥವಾ ನಾಗಪಾಶ ಜಡೆ ಭೂತಾಳೆ. ಇದು ಈ ನಾಗಪಾಶ ಏನಿದೆ, ಜಡೆ ಭೂತಾಳೆ ಅಥವಾ ನಾಗಪಾಶ ಜಡೆ ಭೂತಾಳೆಗೆ ಶತ್ರುಗಳ ಬಲಿ ಆಗಲೇಬೇಕು. ಅವರು ಘೋರ ನರಕಗಳಿಗೆ ಹೋಗಲೇಬೇಕಾಗುತ್ತೆ. ಅವ್ರು ಹೋಗಬೇಕಾದ್ರೆ
ಈ ರೀತಿ ಯಂತ್ರಗಳನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ನೀವು ಆದಷ್ಟು ತಿಳ್ಕೊಂಡಿದ್ದೀರ. ಹಾಗೆ ನೀವು ಈ ರೀತಿ ಯಂತ್ರಗಳು ನೀವು ಮಾಡ್ಕೋಬೋದು. ನಿಮ್ಮಲ್ಲಿ ಕಷ್ಟ ಅಂತ ಹೇಳ್ಕೊಂಡು ಬಂದಂಥ ಭಕ್ತರಿಗೆ ನಿಮ್ಮ ರೇಟ್ ಹೇಳಿ, ಇದರ ಗುರುದಕ್ಷಿಣೆ ಏನಿದೆ ಅಥವಾ ಇದರ ರೇಟ್ ಏನಿದೆ ಹೇಳಿ, ತಪ್ಪಿಲ್ಲ. ಹಾಗಂತ ಅವ್ರ ಮೇಲೆ ಹೆಚ್ಚಿನ ಹೊರೆ ಆಗಬಾರ್ದು. ಬಹಳ ಕಡಿಮೆಗೆ ಅವರಿಗೆ ನೀವು ಕೊಡಬೇಕಾಗುತ್ತೆ, ಅಥವಾ ಅವ್ರು ಕೊಟ್ಟಷ್ಟು ಆದಷ್ಟು ತೊಗೋಬೇಕಾಗುತ್ತೆ. ಹಾಗೆ ಭಕ್ತರು ಕೂಡ ತೀರಾ ಕಡಿಮೆ ಮಾಡಬಾರ್ದು. ಬೇಕಾದರೆ ಇದು ನೀವೇ ಮಾಡ್ಕೋಬೋದು, ಸಿಗುತ್ತೆ. ಹಾಗೆ ಪೋಸ್ಟ್ ಮೂಲಕ, ಕೊರಿಯರ್ ಮೂಲಕ ಬೇಕಾದವರಿಗೆ ನಾನು ತಲುಪಿಸ್ತೀನಿ. ನನ್ನ ನಂಬರ್ ಇರುತ್ತೆ, ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು, ತಗೊಳ್ಳಿ. 2 ಸಾರಿ ಮಿಸ್ ಕಾಲ್ ಕೊಡಿ. 2 ಸಾರಿ ನೀವು ಮಿಸ್ ಕಾಲ್ ಕೊಟ್ಟು ಬಿಟ್ಬಿಡಿ, ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ. ನಾನು ಬ್ಯುಸಿಯಲ್ಲಿರ್ತೀನಿ, ಸ್ವಲ್ಪ ಬ್ಯುಸಿಯಲ್ಲಿರ್ತೀನಿ. 2 ಸಾರಿ ಮಿಸ್ ಕಾಲ್ ಕೊಟ್ಟರೆ ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಆನಂತರ ನಿಮ್ಮ ಕಷ್ಟ ಏನಂತ ವಿಚಾರಿಸಿ ನಾನು ನಿಮಗೆ ಕೊರಿಯರ್ ಪೋಸ್ಟಲ್ಲಿ ಕಳಿಸ್ಕೊಡ್ತೀನಿ. ಹಾಗೆ ಗುರುಗಳಾದಂಥವ್ರು, ಮನೆಗಳಲ್ಲೇ ಮಾಡೋಂಥವ್ರು, ತಾಯಿ ಯಂತ್ರ, ತಂತ್ರ, ಮಂತ್ರ ಇವೆಲ್ಲ ಮಾಡ್ತಕ್ಕಂಥವ್ರು ಇದನ್ನು ನೀವೇ ಮಾಡ್ಕೋಬೋದು. ವೀಡಿಯೋಗಳು ನೋಡಿ, ಸಾಕಷ್ಟು ವೀಡಿಯೋಗಳಿದೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಇಲ್ಲಿ ಉಚಿತವಾಗಿರುತ್ತೆ ಆನ್ಲೈನ್ ಕ್ಲಾಸಸ್ಸು. ಯಾವುದೇ ಡೊನೇಷನ್ ಫೀಸು ಇರೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರ, ಹಾಗೆ ಆಯುರ್ವೇದಿಕ್, ಹಾಗೆ ಸಪ್ತಚಕ್ರಗಳ ಕುಂಡಲಿನಿ ಸಾಧನೆ, ಆಗ ಯಂತ್ರ, ತಂತ್ರ, ಮಂತ್ರ ಇವೆಲ್ಲ ವಿದ್ಯೆಗಳಿರುತ್ತೆ. ಆನ್ಲೈನ್ ಕ್ಲಾಸಸ್ ಇರುತ್ತೆ. ಫೋನ್ ಮುಖಾಂತರ ನೀವು ಕ್ಲಾಸ್ ಕೇಳಿ, ನಿಮ್ಮ ಮನೆಯಲ್ಲೇ ನೀವು ಕೂತ್ಕೊಂಡು ಕ್ಲಾಸ್ ಕೇಳಿ ಕಲಿಬೋದು. ಉಚಿತವಾಗಿರುತ್ತೆ, ಓಕೆನಾ. ಗುರುದಕ್ಷಿಣೆ ಮಾತ್ರ ಇರುತ್ತೆ, ಬೇರೆ ಯಾವುದೇ ಫೀಸು ಡೊನೇಷನ್ ಇರಲ್ಲ. ನೀವು ಕೊಟ್ಟಷ್ಟು ಗುರುದಕ್ಷಿಣೆ, ಓಕೆನಾ. 2 ಸಾರಿ ಮಿಸ್ ಕಾಲ್ ಕೊಡಿ ಸಾಕು. ನಾನು ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ, ನಾನು ಫ್ರೀ ಆಗಿರುವಾಗ. ಡೈಲಿ ಬೆಳಗ್ಗೆ 11 ಗಂಟೆ ಮೇಲೆ ಸಿಗ್ತೀನಿ ನಾನು, ನೆನ್ಪಿಟ್ಕೊಳ್ಳಿ. ಡೈಲಿ ಬೆಳಗ್ಗೆ 11 ಗಂಟೆ ಮೇಲೆ ಫೋನ್ ಹ್ಯಾಂಡಲ್ ಮಾಡ್ತೀನಿ. ರಾತ್ರಿ 10-10:30 ಗಂಟೆ ಹ್ಯಾಂಡಲ್ ಮಾಡ್ತೀನಿ, ಓಕೆನಾ. ಇದಿಷ್ಟು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಇವೆಲ್ಲ ಏನೇನಾಗುತ್ತೆ ಅಂತ ನೋಡಿದ್ರೆ, ನಿಮ್ಮ ಮನೆಗಳಲ್ಲೇ ಇರೋ ಶತ್ರುಗಳು, ಅಕ್ಕಪಕ್ಕ ಇರೋ ಶತ್ರುಗಳು, ಅಥವಾ ಯಾವುದೋ ಊರು ದೇಶದಲ್ಲಿರೋ ಶತ್ರುಗಳು ನಾಶ ಆಗಲಿಕ್ಕೆ, ಘೋರ ನರಕಗಳು ಹಟ್ಟಲಿಕ್ಕೆ, ಆ ನಾಗಕುಲ, ನಾಗದೇವತಾ ಏನಿದೆ, ಆದಿಶೇಷ ಶಕ್ತಿ, ಅವರಿಗೆ ಪಾಶ ಆಗ್ತಾರೆ, ವಿಷ ಆಗ್ತಾರೆ, ಘೋರ ನರಕಗಳು ಕಳಿಸ್ತಾರೆ. ಅದಕ್ಕೆ ಇದು ನಾಗಪಾಶ, ಜಡಭೂತಾಳ ಯಂತ್ರಗಳು ಅಂತ ನಾವು ಕರಿತೀವಿ, ಓಕೆನಾ. ಇಷ್ಟು ಇದ್ರ ಮಾಹಿತಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಬರಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.